ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಪ್ಲಾಸ್ಟಿಕ್ ವೈರ್ನ ಬಳಸ್ಕೊಂಡು ನೋಡಿ ಈ ರೀತಿ ಪಂಪ್ಕಿನ್ ಶೇಪಲ್ಲಿ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನೋಡಿ, ಒಳಭಾಗದಲ್ಲಿ ನಮಗೆ ಈ ರೀತಿ ಬರುತ್ತೆ. ನೋಡಿ, ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಹೊರಭಾಗದಲ್ಲಿ ನೋಡಿ ನೀವು ಪೂರ್ತಿಯಾಗಿ ನಮಗೆ ಪಂಪ್ಕಿನ್ ಶೇಪಲ್ಲಿ ಬಂದಿದೆ ಬ್ಯಾಸ್ಕೆಟ್. ಇದು ನೋಡಿ ಈ ರೀತಿ ಬಂದಿದೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ಯೆಲ್ಲೋ ಕಲರು ಮತ್ತು ರೆಡ್ ಕಲರ್ ಕಾಂಬಿನೇಷನಲ್ಲಿ ಹಾಕಿರೋದ್ರಿಂದ ಇನ್ನೂ ಕ್ಯೂಟಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯಾಗ್ ಇದು. ಸೊ ನೋಡಿ, ನಾನು ಲ್ಯಾಡರ್ ನಾಟ್ ಯೂಸ್ ಮಾಡ್ಕೊಂಡಿದ್ದೀನಿ. ಬ್ಯಾಗಿಗೆ ಲ್ಯಾಡರ್ ನಾಟ್ ಯೂಸ್ ಮಾಡಿರೋದ್ರಿಂದ ನೋಡಿ ಇಲ್ಲಿ ಒಳಭಾಗದಲ್ಲಿ ಈ ರೀತಿ ನಿಮಗೆ ಲೈನ್ ಕಾಣಿಸ್ತಾ ಇರ್ಬೋದು. ಲ್ಯಾಡರ್ ನಾಟ್ ಯೂಸ್ ಮಾಡಿರೋದ್ರಿಂದ ಈ ರೀತಿ ಲೈನ್ ಬರುತ್ತೆ. ಸೊ ನಮಗೆ ಒಂದು ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಬೇಕಂದ್ರೆ ನಾವು ಲ್ಯಾಡರ್ ನಾಟ್ನ ಯೂಸ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ. ಸೊ ಈ ಬ್ಯಾಸ್ಕೆಟಿಗೆ ನಾನು 4 ವೈರ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ನೋಡಿ, 4 ವೈರ್ ಹ್ಯಾಂಡಲ್ ಯಾವ ರೀತಿ ಹಾಕೊಳ್ಳೋದು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ಸೊ ಇಲ್ಲಿ ಈ ವಿಡಿಯೋದಲ್ಲಿ ನಾನು ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಟ್ಟಿಲ್ಲ. ನೋಡಿ, ನಾನು ಈ ರೀತಿ 2 ಸೈಡು ಹ್ಯಾಂಡಲ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಸೆಂಟ್ರಲ್ ಒಂದೇ ಹ್ಯಾಂಡಲ್ ಬರೋ ರೀತಿ ಕೂಡ ಹಾಕ್ಕೋಬೋದು. ನೋಡಿ, ನಾನು ಹ್ಯಾಂಡಲ್ ಎಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿಂದ ಕೌಂಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಟೋಟಲ್ ಆಗಿ ನಾವು 18 ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಸೆಂಟ್ರ್ ನೋಡಿದ್ರೆ 9 ಬರುತ್ತೆ, 9 ನಾಟ್ ಬರುತ್ತೆ. ಈ ಎಂಡಿಂದ ನೋಡಿ 1 2 3 4 5 ಈ 5ನೇ ನಾಟಿಗೆ ನಾನು ಹ್ಯಾಂಡಲ್ನ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ಈ ಕಡೆ ನಾನು ಅಷ್ಟೇ 1 2 3 4 5 5ನೇ ನಾಟಿಗೆ ಹ್ಯಾಂಡಲ್ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಸೊ 2 ಸೈಡಲ್ಲೂ ಅದೇ ರೀತಿ ನಾನು ನೋಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೆಂಟ್ರಿಗೆ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಇದ್ರದ್ದು ಮೆಜರ್ಮೆಂಟ್ನ ನೋಡೋದಾದರೆ ತಳ ಅಗಲ ಬಂದು ನೋಡಿ, ನಾನು ಇಂಚಸಲ್ಲಿ ನೋಡ್ತಾ ಇದ್ದೀನಿ. ತಳ ಅಗಲ 9 ಇಂಚು ಅಗಲ ಬಂದಿದೆ. ನೋಡಿ, ತಳ 9 ಇಂಚು ಅಗಲ ಬಂದಿದೆ. ತಳ ಎತ್ತರ ನೋಡೋದಾದರೆ ನೋಡಿ 4.25 ಇಂಚು, 4 ಇಂಚು ಎತ್ತರ ಬಂದಿದೆ. ಇನ್ನು ನಾವು ಎತ್ತರನ ನೋಡೋದಾದರೆ ನೋಡಿ 10 ಇಂಚು ಎತ್ತರ ಬಂದಿದೆ. ನಮಗೆ 10 ಇಂಚು ಎತ್ತರ ಬಂದಿದೆ. ಇನ್ನು ಸುತ್ತಳತೆ ನೋಡ್ಕೋಬೇಕು. ಹಿಂಗೆ ಅಗಲ ನೋಡೋದಕ್ಕೆ ಬರೋದಿಲ್ಲ. ಸುತ್ತಳತೆ ನೋಡೋದಾದರೆ ನೋಡಿ ಹೀಗೆ ಒಂದು ರೌಂಡ್ ಪೂರ್ತಿಯಾಗಿ ನಾವು ತಗೋಬೇಕಾಗತ್ತೆ. ಹೀಗೆ ಒಂದು ರೌಂಡ್ ಪೂರ್ತಿಯಾಗಿ ನಾವು ತೊಗೊಂಡ್ರೆ ನೋಡಿ 36 ಇಂಚು ಸರ್ಕಲಲ್ಲಿ ಬಂದಿದೆ. ಸೊ ಈ ಮೆಜರ್ಮೆಂಟಲ್ಲಿ ಈ ಬ್ಯಾಸ್ಕೆಟ್ ಬಂದಿದೆ. ನೋಡಿ, ಆರಾಮಾಗಿ ಪೂಜೆ ಸಾಮಾನು ಪೂರ್ತಿಯಾಗಿ ತೊಗೊಂಡೋಗ್ಬೋದು ಫ್ರೆಂಡ್ಸ್. ಸೊ ನೋಡಿ, ಜೋಡಿಕಾಯಿ ಇಟ್ಕೊಂಡು ಪೂಜೆ ಸಾಮಾನು ಪೂರ್ತಿಯಾಗಿ ಇಟ್ಕೊಂಡು ತೊಗೊಂಡು ಹೋಗ್ಬೋದು. ಅಷ್ಟು ದೊಡ್ಡದಾಗಿ ಬಂದಿದೆ. ಸೊ ತುಂಬ ಕ್ಯೂಟಾಗೂ ಬಂದಿದೆ. ನೋಡಿ, ನಾನಿಲ್ಲಿ ಸೇಫ್ಟಿ ಬಟನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಪಂಪ್ಕಿನ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಪೂರ್ತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಡಿ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ನೀವು ಈ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಮೆಜರ್ಮೆಂಟಲ್ಲಿ ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಯೆಲ್ಲೋ ಕಲರು ಪ್ಲಾಸ್ಟಿಕ್ ವೈರ್ನ ತೊಗೊಂಡಿದ್ದೀನಿ, ಬ್ಯಾಸ್ಕೆಟ್ ವೈರ್ನ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ರೆಡ್ ಕಲರು ಪ್ಲಾಸ್ಟಿಕ್ ವೈರ್ನ ತೊಗೊಂಡಿದ್ದೀನಿ. ಈ 2 ಕಾಂಬಿನೇಷನಲ್ಲಿ ನಾನಿವತ್ತು ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವೈರ್ನ ಮೆಜರ್ ಮಾಡೋದಕ್ಕೆ 1 ಅಡಿದು ಸ್ಕೇಲ್ ಬೇಕು. ನೋಡಿ, ವೈರ್ನ ಕಟ್ ಮಾಡೋದಕ್ಕೆ ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ನೋಡಿ, ಈ ರೀತಿ ಸೇಫ್ಟಿ ಬಟನ್ಸ್ನ ತೊಗೊಂಡಿದ್ದೀನಿ ನಾನು. ಈ ರೀತಿ ಬಟನ್ಸು 8 ಬಟನ್ಸ್ ಬೇಕಾಗತ್ತೆ. ಸೊ ನಾನಿಲ್ಲಿ 4 ತೊಗೊಂಡಿದ್ದೀನಿ. ಟೋಟಲಾಗಿ 8 ಬಟನ್ಸ್ ಬೇಕಾಗತ್ತೆ. ಹ್ಯಾಂಡಲಿಗೆ 4 ಬಟನ್ಸು, ತಳಕ್ಕೆ 4 ಬಟನ್ಸ್ ಬೇಕಾಗತ್ತೆ. ಸೊ ಇದನ್ನು ಹಾಕೋದ್ರಿಂದ ಇದು ಸೇಫಾಗಿ ಕೂಡ ಇರುತ್ತೆ, ತರ್ಚೋದಿಲ್ಲ ಮತ್ತು ಬೇಗ ಹಾಳಾಗೋದಿಲ್ಲ.
ಸವಿಯೋದಿಲ್ಲ ವೈರು ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಕೊಳ್ಳೋದು, ಮತ್ತು ಸೇಫ್ಟಿ ಕೂಡ ಇರುತ್ತೆ. ಹಾಗಾಗಿ ನಾನು ಬಟನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ 8 ಬಟನ್ಸ್ ಬೇಕಾಗುತ್ತೆ. ಇದಿಷ್ಟೇ ಮೆಟಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ವೈರ್ನ ಯಾವ ಮೆಷರ್ಮೆಂಟಲ್ಲಿ ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಈಗ ನೋಡಿ ವೈರ್ನ ಮೆಷರ್ ಮಾಡ್ಕೊಳ್ಳೋಣ. ನೋಡಿ ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ, 2 ಹಿಂಭಾಗದಲ್ಲಿ ತೊಗೊಂಡಾಗ 2 ಅಡಿ ಆಗುತ್ತೆ, 3, ಇದು 4, 5, 6 ನೋಡಿ 6 ಇಂಚು 6.5 ಅಡಿ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ 6.5 ಅಡಿ ಅಳತೆಯಲ್ಲಿ ನಾನು ಈ ಪೀಸ್ ಏನು ಕಟ್ ಮಾಡ್ಕೊಂಡಿದ್ದೀನಿ ವೈರ್ನ, ಇದೇ ವೈರ್ ಅಳತೆ ತೊಗೊಂಡು ನಾನು ಇನ್ನೂ 17 ಪೀಸ್ ವೈರ್ನ ಕಟ್ ಮಾಡ್ಕೋತೀನಿ. ಟೋಟಲ್ ನಾನು ಇಲ್ಲಿ 18 ಪೀಸ್ ವೈರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇವಾಗ ಒಂದು ಪೀಸ್ ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ, ಇನ್ನೂ 17 ಪೀಸ್, ಟೋಟಲ್ ಆಗಿ 18 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. ಇವಾಗ ನಾನು ಅಷ್ಟು ಪೀಸ್ ವೈರ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ ಇವಾಗ ನಾನಿಲ್ಲಿ 18 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. 1 2 3 4 5 6 7 8 9 10 11 12 13 14 15 16 17 18 ಟೋಟಲ್ ನಾನಿಲ್ಲಿ 18 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಈ ಪೀಸ್ಗಳನ್ನ ನಾವು ಬೇಸ್ಗೆ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಇವಾಗ ಬೇಸ್ ಯಾವ ರೀತಿ ಹಾಕೋದಂತ ನೋಡೋಣ. ಇವಾಗ ನೋಡಿ ಫಸ್ಟು ನಾನಿಲ್ಲಿ 1 ಪೀಸ್ ವೈರ್ನ ತೊಗೊಂಡಿದ್ದೀನಿ. ನೋಡಿ ಹೀಗೆ 1 ಪೀಸ್ ವೈರ್ನ ತೊಗೊಂಡು 2 ತುದಿನ ಸಮವಾಗಿಟ್ಕೊಂಡು ಸೆಂಟ್ರಿಗೆ ನಾವು ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇವಾಗ ಇದು ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ. ನೋಡಿ ಇದು ನಾವು ಫೋಲ್ಡ್ ಮಾಡ್ಕೊಂಡಿದ್ದೀವಿ. ಇದು ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ. ರನ್ನಿಂಗ್ ವೈರ್ ಕೂಡ ನಾನಿಲ್ಲಿ ಯೆಲ್ಲೋ ಕಲರ್ ರನ್ನಿಂಗ್ ವೈರ್ನೇ ತೊಗೊಂಡಿದ್ದೀನಿ. ನೋಡಿ ನಾವು ಫೋಲ್ಡ್ ಮಾಡ್ಕೊಂಡಿದ್ದೀವಲ್ವ ಮಧ್ಯಕ್ಕೆ, ಆ ಅಳತೆ ತೊಗೋಬೇಕು. ಫೋಲ್ಡ್ ಮಾಡ್ಕೊಂಡಿರೋ ಅಳತೆ ತೊಗೊಂಡು ನೋಡಿ ಹೀಗೆ ಇಲ್ಲಿವರೆಗೂ ನಮಗೆ ಬರುತ್ತೆ. ಇಲ್ಲಿಂದ ಒಂದು ಅರ್ಧ ಅಡಿಯಷ್ಟು ವೈರ್ನ ಬಿಡಿ. ನೋಡಿ ಇಷ್ಟುದ ವೈರ್ನ ಬಿಟ್ಬಿಟ್ಟು ಒಂದು ಅರ್ಧ ಅಡಿಯಷ್ಟು ವೈರ್ನ ಬಿಟ್ಟು ಇಲ್ಲಿಗೆ ನಾವು ಫೋಲ್ಡ್ ಮಾಡ್ಕೋಬೇಕು. ನೋಡಿ ರನ್ನಿಂಗ್ ವೈರ್ನ ಎಡಭಾಗದಲ್ಲಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿರೋ ವೈರು ಬಲಭಾಗದಲ್ಲಿದೆ. ಸೊ ರನ್ನಿಂಗ್ ವೈರು ನಾವು ಏನು ಮಡಚ್ಕೊಂಡಿದ್ದೀವಿ ಅಳತೆ ತೊಗೊಂಡು ಆ ವೈರು ಮೇಲ್ಭಾಗಕ್ಕೆ ಬರಬೇಕು, ನಮ್ಮ ಎಡಭಾಗಕ್ಕೆ ಬರಬೇಕು. ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ಬರಬೇಕು, ನಮ್ಮ ಬಲಭಾಗದಲ್ಲಿ ಬರಬೇಕು. ಈ ರೀತಿ ಇಟ್ಕೋಬೇಕು. ಇವಾಗ ಈ ಕಟ್ ಮಾಡಿರೋ ವೈರ್ನ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಹಾಕ್ಕೋಬೇಕು. ನೋಡಿ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಈ ವೈರಲ್ಲಿ ಉಲ್ಟಾ ವೈರ್ ಇದೆಯಲ್ಲ, ಆ ಉಲ್ಟಾ ವೈರ್ನ ನೋಡಿ ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗ ನಾವು ನಾಟ್ನ ಟೈಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಇದು ಬಾಕ್ಸ್ ನಾಟು. ಇವಾಗ ಇದು ರನ್ನಿಂಗ್ ವೈರ್ನ ಬಿಟ್ಬಿಡಿ, ಆಪೋಸಿಟಲ್ಲಿರೋ 2 ವೈರ್ನ ತೊಗೊಂಡು ನೀವು ಚೆಕ್ ಮಾಡ್ಕೋಬೇಕು ಸಮವಾಗಿದೆಯಾ ವೈರ್ ಅಂತ. ನೋಡಿ ಸಮವಾಗಿದೆ. ಇಷ್ಟು ವ್ಯತ್ಯಾಸ ಬಂದರೆ ಪರವಾಗಿಲ್ಲ. ನೋಡಿ ಇಷ್ಟು ವ್ಯತ್ಯಾಸ, 1 ಇಂಚಷ್ಟು ಅಷ್ಟೆಲ್ಲ ವ್ಯತ್ಯಾಸ ಬರಬಾರ್ದು. ಆ ರೀತಿ ನೀವು ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ಸೆಕೆಂಡ್ ವೈರ್ನ ಜಾಯಿನ್ ಮಾಡೋಣ. ನೋಡಿ ನಾನಿಲ್ಲಿ ಆಲ್ರೆಡಿ ಮಡಚಿಟ್ಕೊಂಡಿದ್ದೀನಿ. ರನ್ನಿಂಗ್ ವೈರ್ ಇದೆಯಲ್ಲ, ರನ್ನಿಂಗ್ ವೈರ್ನ ಈ ರೀತಿ ಮಡಚಿ ಕಟ್ ಮಾಡಿರೋ ವೈರ್ನ ಮೇಲ್ಭಾಗಕ್ಕೆ ಹಾಕಿ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ನೋಡಿ ಕಟ್ ಮಾಡಿರೋ ವೈರಲ್ಲಿ ಉಲ್ಟಾ ವೈರ್ ಇದೆಯಲ್ಲ, ಕೆಳಭಾಗದಲ್ಲಿರೋ ವೈರ್ನ ತೊಗೊಂಡು ಈ ಲೂಪ್ ಒಳಗಡೆ ಹಾಕ್ಕೊಂಡು ಈ ನಾಟ್ನ ಟೈಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಇವಾಗ ಈ ವೈರ್ನ ಆಪೋಸಿಟಲ್ಲಿರೋ ವೈರ್ನ ತೊಗೊಂಡು ನಾವು ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನಾವು ಬೇಸ್ ಹಾಕಬೇಕಾದ್ರೆ ಜಾಯಿನ್ ಮಾಡಬೇಕಾದ್ರೆ ನೋಡಿ ಎಷ್ಟು ವ್ಯತ್ಯಾಸ ಇದೆ. ನಾವು ಜಾಯಿನ್ ಮಾಡ್ಕೋಬೇಕಾದ್ರೆ ಪ್ರತಿಯೊಂದು ವೈರನ್ನು ನೀವು ಫಸ್ಟ್ ಲೈನಲ್ಲಿ ಮಾತ್ರ ಪ್ರತಿಯೊಂದು ವೈರನ್ನು ನೀವು ಚೆಕ್ ಮಾಡ್ಕೋಬೇಕು. ಏಕೆಂದರೆ ಹೆಚ್ಚು ಕಮ್ಮಿ ಬರಬಾರ್ದು. ವೈರು ಅಪ್ ಆ್ಯಂಡ್ ಡೌನ್ ಆದಾಗ ಏನಾಗುತ್ತೆ ನೋಡಿ ಸಮ ಬಂದಿದೆ. ವೈರು ಅಪ್ ಆ್ಯಂಡ್ ಡೌನ್ ಆದಾಗ ಏನಾಗುತ್ತೆ, ನೀವು ಬ್ಯಾಸ್ಕೆಟ್ ಪೂರ್ತಿಯಾಗಿ ಫಿನಿಷ್ ಮಾಡ್ಕೊಂಡ್ಮೇಲೆ ನಿಮಗೆ ವೈರು ಸಾಲದ ಬರುತ್ತೆ. ಹಾಗಾಗಿ ನೀವು ಫಸ್ಟ್ ಲೈನಲ್ಲಿ ಮಾತ್ರ ನೀವು ಚೆಕ್ ಮಾಡ್ಕೊಳ್ಲೇಬೇಕಾಗತ್ತೆ. ತುಂಬ ವ್ಯತ್ಯಾಸ ಬಂದಾಗ ಏನಾಗುತ್ತೆ, ಒಂದು ಸೈಡು ವೈರ್ ಉದ್ದ ಬರುತ್ತೆ, ಒಂದು ಸೈಡು ತುಂಡ ಬರುತ್ತೆ. ಫಿನಿಶಿಂಗ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಫಸ್ಟೇ ನೋಡ್ಕೋಬೇಕಾಗತ್ತೆ. ನೋಡಿ ಈಗ 3ನೇ ವೈರ್ನ ಜಾಯಿನ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಆಲ್ರೆಡಿ ವೈರ್ಗಳನ್ನ ಸಮವಾಗಿ ಇಟ್ಕೊಂಡು ಮಡಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು ಹಾಗೆ ಹಾಕ್ತಾಯಿದ್ದೀನಿ. ಸೊ ನೀವು ಪ್ರತಿಯೊಂದು ವೈರ್ನು ಸಮವಾಗಿ ಇಟ್ಕೊಂಡು ಚೆಕ್ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ. ನಾನು ಫಸ್ಟು ವೈರ್ನ ಯಾವ ರೀತಿ ತೋರಿಸ್ಕೊಟ್ಟೆ ಅದೇ ರೀತಿ ನೀವು ಹಾಕ್ಕೋಬೇಕು. ನೋಡಿ ಇವಾಗ ಈ ವೈರ್ನು ಕೂಡ ನಾನಿಲ್ಲಿ ಚೆಕ್ ಮಾಡ್ಕೋತಾ ಇದ್ದೀನಿ.
ನೋಡಿ ಇಷ್ಟೊಂದು ವ್ಯತ್ಯಾಸ ಬಂದಿದೆ. ಇಷ್ಟೊಂದು ವ್ಯತ್ಯಾಸ ಬರಬಾರ್ದು. ಯಾವ ವೈರ್ ಉದ್ದ ಇದೆ ನೋಡಬೇಕು. ನೋಡಿಕೊಂಡು ನೋಡಿ ಈ ವೈರ್ನ ಸ್ವಲ್ಪ ಹೀಗೆ ಮೇಲಕ್ಕೆ ತಳ್ಳಿ ಈ ಕಡೆ ಸೈಡಿಂದ ಎಳ್ಕೊಂಡ್ರೆ ನಮಗಿವಾಗ ಸಮವಾಗಿ ಬರುತ್ತೆ. ನೋಡಿ ಇವಾಗ ಸಮ ಬಂದಿದೆ. ಸೊ ಇವಾಗ 4ನೇ ವೈರ್ನ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ನಾನು ಈ ಬ್ಯಾಸ್ಕೆಟಿಗೆ ಪೂರ್ತಿಯಾಗಿ ಬಾಕ್ಸ್ ನಾಟ್ನ ಯೂಸ್ ಮಾಡ್ತಾಯಿದ್ದೀನಿ, ಬೇರೆ ನಾಟ್ಸ್ನ ಯೂಸ್ ಮಾಡಿಲ್ಲ. ವೈರ್ ಬ್ಯಾಸ್ಕೆಟ್ ಹಾಕಬೇಕಾದ್ರೆ ನಿಮಗೆ ಬೇಸಿಕ್ ನಾಟ್ಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ಬೇಸಿಕ್ ನಾಟ್ಸ್ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಕೂಡ ಹಾಕ್ಕೋಬೋದು. ಇದರಲ್ಲಿ ಬಾಕ್ಸ್ ನಾಟ್ ನಾನು ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಇವಾಗ ಸಮವಾಗಿ ಬಂದಿದೆ. ಸೊ ಇದು ನೋಡಿದ್ರಲ್ಲ, ಇವಾಗ ನಾನು 4 ನಾಟು ಜಾಯಿನ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಾವೇನು 18 ಪೀಸ್ ವೈರ್ನ ಕಟ್ ಮಾಡಿದ್ದೀವಿ ಅಷ್ಟು ಪೀಸ್ ವೈರ್ನು ನಾವಿಲ್ಲಿ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಅಷ್ಟು ಪೀಸ್ನ ಜಾಯಿನ್ ಮಾಡಿಕೊಂಡು ಇದನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಇಲ್ಲಿ 18 ಪೀಸ್ ವೈರ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ. ನೋಡಿ ಜಾಯಿನ್ ಮಾಡ್ಕೊಂಡ್ಮೇಲೆ ಇದನ್ನು ಈ ರೀತಿ ಮಡಚ್ಕೋಬೇಕು. ಮಡಚ್ಕೊಂಡು ಈ ರನ್ನಿಂಗ್ ವೈರ್ ಇದೆಯಲ್ಲ, ಫಸ್ಟು ತೊಗೊಂಡಿದ್ವಲ್ಲ ಅಳತೆ, ಅದೇ ಅಳತೆ ತೊಗೊಂಡು ಈ ರನ್ನಿಂಗ್ ವೈರ್ನ ನಾವಿಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ನಮಗೆ ಒಂದು ಲೈನ್ ಫಿನಿಶ್ ಆಗಿದೆ. ನೋಡಿ ಫಸ್ಟ್ ಲೈನ್ ಇದು ಫಸ್ಟ್ ಲೈನ್ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಇದು ಫಸ್ಟ್ ಲೈನ್ ಅಂತ ನಮಗೆ ಗೊತ್ತಾಗೋದಕ್ಕೆ ಈ ನಾಟ್ ಹಾಕ್ಕೊಳ್ಳೋದು. ಇವಾಗ ಸೆಕೆಂಡ್ ಲೈನ್ನ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಇದು ರನ್ನಿಂಗ್ ವೈರು, ಮತ್ತೆ ತೊಗೋಬೇಕು ರನ್ನಿಂಗ್ ವೈರ್ನ. ಇಲ್ಲಿ ಫಸ್ಟ್ ಲೈನಲ್ಲಿ ನಾವು ರನ್ನಿಂಗ್ ವೈರ್ ಅಳತೆ ತೊಗೊಂಡು ಬಿಟ್ಕೊಂಡಿದ್ವಲ್ಲ, ಅದೇ ವೈರ್ ಅಳತೆ ತೊಗೊಂಡು ನಾನು ಸೆಕೆಂಡ್ ಲೈನಿಗೆ ನೋಡಿ ಹೀಗೆ ಮಡಚ್ಕೋತಾ ಇದ್ದೀನಿ. ಹೀಗೆ ಮಡಚ್ಕೊಂಡು ಇವಾಗ ನೋಡಿ ಈ ಫಸ್ಟ್ ನಾಟಲ್ಲಿ ಬಂದಿರೋ ವೈರ್ ಇದೆಯಲ್ಲ, ಇದನ್ನು ಈ ರೀತಿ ಸುತ್ತಿಬೇಕು. ರನ್ನಿಂಗ್ ವೈರಿಗೆ ಸುತ್ತಿ ಈ ರನ್ನಿಂಗ್ ವೈರನ್ನು ಮೇಲ್ಭಾಗಕ್ಕೆ ಮಡಚಿ ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾವು ನೋಡಿ ಹೀಗೆ ನಾಟ್ ಹಾಕ್ಕೋಬೇಕು. ನೋಡಿ ಈ ರೀತಿ. ಇವಾಗ ಈ ರನ್ನಿಂಗ್ ವೈರ್ ಅಳತೆ ತೊಗೊಂಡಿದ್ವಲ್ಲ, ಇದು ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಸಮವಾಗಿದೆ. ಸೊ ಫಸ್ಟ್ ಲೈನಲ್ಲಿ ಮಾತ್ರ ನಮಗೆ ವೈರೆಲ್ಲ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಚೆಕ್ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ. ಸೊ ಸೆಕೆಂಡ್ ಲೈನಿಂದ ನಮ್ಗೆ ಅಷ್ಟು ಲೇಟ್ ಆಗೋದಿಲ್ಲ, ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು ನಾವು. ಸೊ ನಾನು ಫಸ್ಟ್ ಲೈನಲ್ಲಿ ಏನು ಹಾಕ್ಕೊಂಡಿದ್ದೀನಿ, ಜಾಯಿನ್ ಮಾಡ್ಕೊಂಡಿದ್ದೀನಲ್ಲ ವೈರ್ಗಳನ್ನ, ನಾನು ಪ್ರತಿಯೊಂದು ವೈರನ್ನು ಮೇಲೆ ಕೆಳಗೆ ಅಂದರೆ ಹೆಚ್ಚು ಕಮ್ಮಿ ಬಂದಿದೆಯಾ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಬೇಸ್ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇಲ್ಲ. ಸೊ ಬೇಸ್ ಎಲ್ಲ ಯಾರಿಗೆ ಹಾಕೋದಕ್ಕೆ ಬರಲ್ಲ, ನಾನು ಫಸ್ಟ್ ಟೈಮ್ ಹಾಕ್ತಾ ಇದ್ದೀನಪ್ಪ ಬ್ಯಾಸ್ಕೆಟು, ನನಗೆ ಬೇಸ್ ಹಾಕೋದಕ್ಕೆ ಬರೋದಿಲ್ಲ, ನಾಟ್ ಹಾಕೋದಕ್ಕೆ ಬರಲ್ಲ ಅನ್ನೋಂಥವ್ರಿಗೆ ಬೇಸಿಕ್ ನೋಟ್ಸು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಹಾಗೆ ಬೇಸ್ನ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ಮಿನಿ ಬ್ಯಾಗಲ್ಲಿ ಬೇಸ್ನ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ಮಿನಿ ಬ್ಯಾಗ್ ತೋರಿಸ್ಕೊಟ್ಟಿದ್ದೀನಿ. ಅದು ಬಿಟ್ಟು ನಾನು ಸಪ್ರೇಟಾಗಿ ಬೇಸ್ ಕೂಡ ತೋರಿಸ್ಕೊಟ್ಟಿದ್ದೀನಿ. ನೀವು ಅದು ಎರಡೂ ವಿಡಿಯೋದಲ್ಲಿ ಯಾವ ವಿಡಿಯೋ ಬೇಕಾದರೂ ನೋಡ್ಬೋದು. ದೊಡ್ಡ ಸೈಜ್ ಬ್ಯಾಸ್ಕೆಟ್, ಮಾರ್ಕೆಟ್ ಬ್ಯಾಸ್ಕೆಟ್ದು ಬೇಸ್ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಯಾವ ವಿಡಿಯೋ ಬೇಕಾದರೂ ನೋಡ್ಬೋದು. ಆ ವಿಡಿಯೋಗಳದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಕೂಡ ಹಾಕ್ಕೋಬೋದು. ನನಗೆ ಬ್ಯಾಸ್ಕೆಟ್ ಹಾಕೋದಕ್ಕೆ ಬರಲ್ಲ, ಬೇಸ್ ಹಾಕೋದಕ್ಕೆ ಬರಲ್ಲ ಅನ್ನೋಂಥವ್ರು ಮಿನಿ ಬ್ಯಾಸ್ಕೆಟ್ದು ಬೇಸ್ನ ಹಾಕಿದ್ದೀನಿ, ಅದನ್ನು ನೋಡಿಬಿಟ್ಟು ನೀವು ಬೇಸ್ನ ಹಾಕ್ಕೋಬೋದು. ಸೊ ಬರೀ ಬೇಸ್ ಒಂದೇ ಅಲ್ಲ, ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿ. ಈ ಬ್ಯಾಸ್ಕೆಟ್ ಹಾಕೋದಕ್ಕೆ ಮುಂಚೆ ನೀವು ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಬೇಕು. ಯಾಕೆಂದರೆ ಚಿಕ್ಕ ಬ್ಯಾಸ್ಕೆಟ್ ಹಾಕಿ ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕಬೇಕಾಗತ್ತೆ. ಇದು ಪಂಪ್ಕಿನ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಸ್ವಲ್ಪ ಹಾಕ್ತಾ ಕಷ್ಟ ಅನಿಸುತ್ತೆ. ಯಾಕೆಂದರೆ ನಾವು ಮತ್ತೆ ಇಲ್ಲಿ ಸಪ್ರೇಟಾಗಿ ವೈರ್ನ ಜಾಯಿನ್ ಮಾಡ್ಕೋಬೇಕಾದ್ರೆ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ನೀವು ಮಿನಿ ಬ್ಯಾಸ್ಕೆಟ್ನ ಫಸ್ಟು ಟ್ರೈ ಮಾಡಿ. ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ನೀವು ನಾನು ಮಿನಿ ಬ್ಯಾಸ್ಕೆಟ್ ಟ್ರೈ ಮಾಡಲ್ಲ, ಹಾಗೆ ಹಾಕ್ತೀನಿ ಅನ್ನೋರು ಕೂಡ ಹಾಕ್ಕೋಬೋದು. ಸೊ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ.
ಸೊ ನೋಡಿ ಇವಾಗ ಸೆಕೆಂಡ್ ಲೈನ್ ಕೂಡ ನಮಗೆ ಕಂಪ್ಲೀಟ್ ಆಗ್ತಾ ಬಂತು. ನೋಡಿ ಫಸ್ಟ್ ಲೈನ್ ನಮಗೆ ಲೇಟ್ ಆಯಿತು, ಸೆಕೆಂಡ್ ಲೈನ್ ನಮಗೆ ಬೇಗ ಆಗೋಗುತ್ತೆ. ಸೊ ನಾವು ಫಸ್ಟ್ ಲೈನಲ್ಲಿ ಸಮವಾಗಿ ಮಡಚ್ಕೊಂಡು ಜಾಯಿನ್ ಮಾಡಿ ಮತ್ತೆ ಅದನ್ನು ಮೇಲೆ ಕೆಳಗೆ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕಲ್ವ, ಹಾಗಾಗಿ ಲೇಟ್ ಆಗುತ್ತೆ. ಸೆಕೆಂಡ್ ಲೈನಿಂದ ನಮ್ಗೆ ಆ ರೀತಿ ಆಗೋದಿಲ್ಲ. ಸೊ ಬೇಗ ಹಾಕ್ಕೊಂಬಿಡ್ಬೋದು. ಫಾಸ್ಟಾಗಿ ಹಾಕೋವಂಥವ್ರಿಗೆ ಒಂದು 3ರಿಂದ 4 ನಿಮಿಷದೊಳಗೆ ಒಂದು ಲೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ ಇವಾಗ ಸೆಕೆಂಡ್ ಲೈನ್ ಕೂಡ ಕಂಪ್ಲೀಟ್ ಆಯಿತು. ಈಗ ಇದೇ ರೀತಿ ಮಡಚ್ಕೊಂಡು ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಪಕ್ಕದಲ್ಲಿರೋದ್ರಿಂದ ಫಸ್ಟ್ ಲೈನಲ್ಲಿ ಬಂದಿದೆಯಲ್ಲ ಆ ರನ್ನಿಂಗ್ ವೇರ್ ಅಳತೆ ತೊಗೊಂಡು ನೋಡಿ ಇಲ್ಲಿ ನಾಟ್ ಹಾಕ್ಕೊಂಡಿದ್ದೀವಲ್ಲ, ನಾಟಿಗೆ ಒಂದಿಷ್ಟುದ ಬಿಟ್ಟರೆ ನೋಡಿ ಒಂದಿಷ್ಟುದ ಎಕ್ಸ್ಟ್ರಾ ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ ಇವಾಗ 2 ಲೈನು ಬೇಸ್ ನಮಗೆ ಕಂಪ್ಲೀಟ್ ಆಯಿತು. ಇವಾಗ ನೋಡಿ ಇದು ಸೆಂಟರ್ ಲೈನು, ಇದು ಫಸ್ಟ್ ಲೈನು. ಇಲ್ಲಿಂದ ಮೇಲ್ಭಾಗದಲ್ಲಿ ನಾನು 4 ಲೈನ್ ಹಾಕ್ಕೋತಾ ಇದ್ದೀನಿ. ಸೇಮ್ ಇವಾಗ ನಾನು ಸೆಕೆಂಡ್ ಲೈನ್ನ ಯಾವ ರೀತಿ ಹಾಕ್ಕೊಂಡೆ, ಈ ಕಡೆ ರನ್ನಿಂಗ್ ವೈರ್ನ ಅಳತೆ ತೊಗೊಂಡು ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ನಾಟ್ ಹಾಕ್ಕೊಂಡು ಬಂದು ಮತ್ತು ಈ ಕಡೆ ರನ್ನಿಂಗ್ ವೈರ್ನ ಅಳತೆ ತೊಗೊಂಡು ನಾನು ಯಾವ ರೀತಿ ಕಟ್ ಮಾಡಿಕೊಂಡೆ ಅದೇ ರೀತಿ ಇನ್ನೂ 3 ಲೈನ್ ಹಾಕ್ಕೋಬೇಕು. ಇನ್ನೂ 3 ಲೈನ್ಗೂ ನಾನು ಯೆಲ್ಲೋ ಕಲರೇ ರನ್ನಿಂಗ್ ವೇರಾಗಿ ತೊಗೋತೀನಿ. ಬೇಸ್ ಪೂರ್ತಿಯಾಗಿ ನಾನು ಯೆಲ್ಲೋ ಕಲರ್ನೇ ರನ್ನಿಂಗ್ ವೇರಾಗಿ ತೊಗೋತಾ ಇದ್ದೀನಿ. ಸೊ ಈ ಕಡೆ ಸೈಡ್ ಇನ್ನೂ 3 ಲೈನ್ನ ಹಾಕಿಬಿಟ್ಟು ನಾನು ತೋರಿಸ್ತೀನಿ. ಇವಾಗ ನೋಡಿ ನಾನು ಇದು ಸೆಂಟರ್ ಲೈನ್ ಹಾಕ್ಕೊಂಡಿದ್ನಲ್ಲ, ಇದ್ರ ಮೇಲ್ಭಾಗದಲ್ಲಿ 4 ಲೈನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಈ ಕಡೆ ಸೈಡಲ್ಲಿ ನಾನು 4 ಲೈನ್ನ ಹಾಕ್ಕೋಬೇಕು. ನೋಡಿ ಇವಾಗ ಈ ರೀತಿ ತಿರುಗಿಸ್ಕೋಬೇಕು. ನಾವು ಕೆಳಭಾಗದಲ್ಲಿ ಹಾಕೋದಕ್ಕೆ ಬರೋದಿಲ್ಲ. ಸೊ ಈ ರೀತಿ ತಿರುಗಿಸ್ಕೊಂಡೆ ನಾವು ಹಾಕ್ಕೋಬೇಕಾಗತ್ತೆ. ಈ ಕಡೆ ಸೈಡಲ್ಲಿ ಯಾವ ರೀತಿ ಹಾಕ್ಕೊಂಡ್ವಿ ಈ ಕಡೆ ಸೈಡಲ್ಲಿ ಕೂಡ ನಾವು ಅದೇ ರೀತಿ ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ ನಾನಿಲ್ಲಿ ರನ್ನಿಂಗ್ ವೈರ್ನ ತೊಗೊಂಡಿದ್ದೀನಿ. ನೋಡಿ ರನ್ನಿಂಗ್ ವೈರ್ನ ನೋಡಿ ಇದು ನಾಟ್ ಹಾಕ್ಕೊಂಡಿದ್ವಲ್ಲ ಫಸ್ಟ್ ಲೈನ್ ಅನ್ನೋದಕ್ಕೆ. ಸೊ ನೋಡಿ ಇವಾಗ ರನ್ನಿಂಗ್ ವೈರ್ನ ಹೇಗೆ ಇಟ್ಕೊಂಡು ನೋಡಿ ನಾಟ್ ಬೇರೆ ಹಾಕ್ಕೊಂಡಿದ್ವಲ್ಲ ಒಂದಿಷ್ಟು ವೈರ್ನ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಇವಾಗ ರನ್ನಿಂಗ್ ವೈರ್ ಕೆಳಭಾಗದಲ್ಲಿ ಇಟ್ಕೊಂಡು ಈ ಫಸ್ಟ್ ನಾಟಲ್ಲಿ ಬಂದಿರೋ ವೈರ್ನ ರನ್ನಿಂಗ್ ವೈರ್ ಮೇಲ್ಭಾಗದಿಂದ ಸುತ್ತಿ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ನೋಡಿ ಆ ನಾಟಲ್ಲಿ ಬಂದಿರೋ ವೈರ್ನ ಸುತ್ತಿದ್ವಲ್ಲ ಆ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾವು ನಾಟ್ನ ಟೈಟ್ ಮಾಡ್ಕೋಬೇಕು. ಸೊ ನೋಡೋದ್ರಲ್ಲ ಇದೇ ರೀತಿನ ನಾನು ಈ ವೈರ್ನ ತೊಗೊಂಡು ಇಲ್ಲಿವರೆಗೂ ನಾಟ್ ಹಾಕ್ಕೊಂಡು ಮತ್ತು ಈ ವೈರ್ನ ಈ ನಾಟಲ್ಲಿ ಬಂದಿರೋ ಈ ವೈರ್ನ ರನ್ನಿಂಗ್ ವೈರ್ನ ನಾನು ಅಳತೆ ಮಾಡಿಕೊಂಡು ಆ ವೈರ್ನ ಕಟ್ ಮಾಡ್ಕೋತೀನಿ. ಇವಾಗ ಈ ಕಡೆ ಸೈಡಲ್ಲಿ ನಾನು ಯಾವ ರೀತಿ 4 ಲೈನ್ ಹಾಕ್ಕೊಂಡೆ ಈ ಕಡೆ ಸೈಡಲ್ಲಿ ಕೂಡ ಅದೇ ರೀತಿ 4 ಲೈನ್ ಹಾಕ್ಕೋತೀನಿ. ಟೋಟಲ್ ಬೇಸ್ ಬಂದು 9 ಲೈನ್ ಬರುತ್ತೆ. ನೋಡಿ ಇದು 1 ಲೈನ್ ಬಿಟ್ಟರೆ ಈ ಕಡೆ 4 ಈ ಕಡೆ 4 ಟೋಟಲ್ 9 ಲೈನ್ ಬೇಸ್ ಬರುತ್ತೆ. ಇವಾಗ ನಾನು ಬೇಸ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡು ಈ ಕಡೆ ಸೈಡಲ್ಲಿ 4 ಲೈನ್ ಕಂಪ್ಲೀಟ್ ಮಾಡಿಕೊಂಡು ಹತ್ರನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ನೋಡಿ ನಾನಿಲ್ಲಿ ಬೇಸ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 5 6 7 8 9 ಲೈನು ನಾನು ಬೇಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎತ್ತರನ ಹಾಕಬೇಕು. ಎತ್ತರ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಎತ್ತರ ಹಾಕೋದಕ್ಕೆ ನಾನಿಲ್ಲಿ ರೆಡ್ ಕಲರು ವೈರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಒಂದು 4ರಿಂದ 5 ಇಂಚಷ್ಟು ಉದ್ದ ಈ ರೀತಿ ಮಡಚ್ಕೋಬೇಕು. ಸೊ ಮಡ್ಚ್ಕೊಂಡಿರೋ ವೈರು ಎಡಭಾಗದಲ್ಲಿ ಬರಬೇಕು, ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ಬರಬೇಕು, ಈ ರೀತಿ ಇಟ್ಕೋಬೇಕು. ನೋಡಿ ಎತ್ತರ ಹಾಕಬೇಕಾದ್ರೆ ಈ 4 ಸೈಡಲ್ಲಿ ನೀವು ಎಲ್ಲಿ ಬೇಕಾದರೂ ಜಾಯಿನ್ ಮಾಡ್ಕೋಬೋದು. ಸೊ ನೋಡಿ ನಾನು ಅಗಲ ಹಾಕ್ಕೊಂಡಿದ್ದೀನಲ್ಲ, ಅಗಲ ಹಾಕ್ಕೊಂಡಿರೋ ಕಡೆ 3ನೇ ನಾಟಲ್ಲಿ ನಾನು ಜಾಯಿನ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ರನ್ನಿಂಗ್ ವೈರ್ ಕೆಳಭಾಗದಲ್ಲಿ ಇಟ್ಕೊಂಡು ಈ ನಾಟಲ್ಲಿ ಬಂದಿರೋ ವೈರ್ನ ಈ ರೀತಿ ಒಂದು ರೌಂಡ್ ಸುತ್ತಿ ಈ ರನ್ನಿಂಗ್ ವೈರಲ್ಲಿ ಉಲ್ಟಾ ವೈರ್ ಇದೆಯಲ್ಲ ಅದನ್ನು ಮೇಲ್ಭಾಗಕ್ಕೆ ಮಡಚಿ ಈ ವೈರ್ನ ತೆಗೆದು ಈ ಲೂಪ್ ಒಳಗಡೆ ಹಾಕ್ಕೊಂಡು ಈ ನಾಟ್ನ ನಾವು ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿಂದ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ
ಸೊ ಎತ್ತರ ಹಾಕಬೇಕಾದ್ರೆ ಫಸ್ಟ್ ಲೈನಲ್ಲಿ ಮಾತ್ರ ನಾವು ಮೂಲೆನ ತಿರುಗಿಸ್ಕೋಬೇಕಾಗತ್ತೆ. ಸೆಕೆಂಡ್ ಲೈನಿಂದ ಯಾವುದೇ ರೀತಿ ಮೂಲೆ ತಿರುಗಿಸ್ಕೊಳ್ಳೋ ಹಾಗಿರೋದಿಲ್ಲ. ಮೂಲೆನ ಯಾವ ರೀತಿ ತಿರುಗಿಸ್ಕೊಳ್ಳೋದು ಅಂತ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ನಾನು ಮಿನಿ ಬ್ಯಾಸ್ಕೆಟು ನಾರ್ಮಲ್ ನಾಟ್ದು ಮಿನಿ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬೋದು, ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದರಲ್ಲೂ ನಾನು ತೋರಿಸ್ಕೊಡ್ತೀನಿ. ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋವಂಥವ್ರು ನೀವು ಅದರಲ್ಲಿ ನೋಡಿಬಿಟ್ಟು ಹಾಕ್ಕೋಬೋದು. ಸೊ ಸ್ಟಾರ್ಟಿಂಗು ಮಿನಿ ಬ್ಯಾಸ್ಕೆಟ್ನ ನೀವು ಟ್ರೈ ಮಾಡಬೇಕಾಗತ್ತೆ. ಮಿನಿ ಬ್ಯಾಸ್ಕೆಟ್ ಟ್ರೈ ಮಾಡಿ ಈ ರೀತಿ ಬ್ಯಾಸ್ಕೆಟ್ಗಳನ್ನ ಹಾಕಿದ್ರೆ ನಿಮ್ಗೆ ಈಸಿ ಅನಿಸುತ್ತೆ. ಇಲ್ಲಾಂದರೆ ಸ್ಟಾರ್ಟಿಂಗಲ್ಲೇ ನಿಮಗೆ ಕಷ್ಟ ಅನಿಸ್ಬಿಡತ್ತೆ. ಸೊ ನಾರ್ಮಲ್ ಬ್ಯಾಸ್ಕೆಟ್ ಆದರೂ ಸರಿ, ನೀವು ಫಸ್ಟು ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿ. ನೋಡಿ ಇವಾಗ ಇದೇ ರೀತಿ ನಾನು ಈ ಲೈನ್ ಎಂಡ್ವರೆಗೂ ಹಾಕ್ಕೊಂಡು ಮೂಲೆ ಯಾವ ರೀತಿ ತಿರುಗಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿಂದ ನಾನು ಇಲ್ಲಿವರೆಗೂ ಹಾಕ್ಕೊಂಡಿದ್ದೀನಿ. ಈ ಲೈನಲ್ಲಿ ಇದು ಲಾಸ್ಟ್ ನಾಟ್. ಈ ಲಾಸ್ಟ್ ನಾಟ್ ಹಾಕ್ಕೊಂಡ್ಮೇಲೆ ನಾವು ಮೂಲೆ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ ಇವಾಗ ಇಲ್ಲಿ ಮೂಲೆನ ತಿರುಗಿಸ್ಕೋಬೇಕು ನಾವು. ಮೂಲೆ ಯಾವ ರೀತಿ ತಿರುಗಿಸ್ಕೊಳ್ಳೋದಪ್ಪ ಅಂದರೆ ನೋಡಿ, ನಾವು ನಾರ್ಮಲಾಗಿ ನಾಟ್ ಹಾಕ್ಕೊಂಡು ಹೋಗಬೇಕು. ನೋಡಿ ರನ್ನಿಂಗ್ ವೈರ್ನ ಹೀಗೆ ಫೋಲ್ಡ್ ಮಾಡಿಕೊಂಡು ಈ ಕಡೆ ಲೈನಲ್ಲಿ ಫಸ್ಟು ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವು ಟೈಟಾಗಿ ನಾಟ್ ಹಾಕ್ಕೋಬೇಕು. ಸ್ವಲ್ಪ ಎಳೆದು ನಾಟ್ ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ವೈರ್ ಗ್ಯಾಪ್ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಎಳೆದ್ಬಿಟ್ಟು ನಾವು ನಾಟ್ ಹಾಕ್ಕೊಂಡ್ರೆ ನೋಡಿ ಮೂಲೆ ತಿರುಗಿಸ್ಕೊಂಡಿದ್ದು ಆಯಿತು. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ, ನಾಟ್ ಹಾಕ್ಕೊಂಡಾಗ ಬೇರೆ ಕಡೆ ಎಲ್ಲ ನಮಗೆ ಡೈಮಂಡ್ ಶೇಪಲ್ಲಿ ಹೋಲ್ಸ್ ಬಂದಿದೆ. ನಾವು ಮೂಲೆ ತಿರುಗಿಸ್ಕೊಂಡಾಗ ನೋಡಿ ಈ ರೀತಿ ಟ್ರಯಾಂಗ್ಯುಲರ್ ಶೇಪಲ್ಲಿ ನಮಗೆ ಹೋಲ್ ಬರುತ್ತೆ. ಈ ರೀತಿ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದರೆ ನೀವು ಕರೆಕ್ಟಾಗಿ ಮೂಲೆ ತಿರುಗಿಸ್ಕೊಂಡಿದ್ದೀರಾ ಅಂತ. ಇಲ್ಲಾಂದರೆ ನೀವು ಆ ನಾಟ್ನ ಬಿಚ್ಚಿಬಿಟ್ಟು ಸರಿ ಮಾಡ್ಕೋಬೇಕಾಗತ್ತೆ, ಮತ್ತೆ ಹಾಕ್ಕೋಬೇಕಾಗತ್ತೆ. ನೋಡಿ ಇವಾಗ ಈ ಕಡೆ ಸೈಡಲ್ಲಿ ಕೂಡ ಅಷ್ಟೇ. ನೋಡಿ ಈ ಲೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾವು ಮೂಲೆ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ನಾವು ಬೇಸ್ನ ಹಾಕ್ಕೋಬೇಕಾದ್ರೆ ಮಾತ್ರ ರನ್ನಿಂಗ್ ವೈರು ಆ ಸೈಡಲ್ಲಿ ವೈರ್ನ ಜಾಯಿನ್ ಮಾಡಿಕೊಂಡು ಈ ಸೈಡಲ್ಲಿ ವೈರ್ನ ಕಟ್ ಮಾಡ್ಕೋತೀವಿ. ಆದರೆ ಎತ್ತರ ಹಾಕ್ಕೋಬೇಕಾದ್ರೆ ನಾವು ಯಾವುದೇ ರೀತಿ ರನ್ನಿಂಗ್ ವೈರ್ನ ಕಟ್ ಮಾಡೋ ಹಾಗಿರೋದಿಲ್ಲ. ನಾವು ಎತ್ತರ ಏನು ಹಾಕ್ಕೋತೀವಿ ಅಷ್ಟು ಪೂರ್ತಿ ಒಂದೇ ರನ್ನಿಂಗ್ ವೈರ್ನ ಯೂಸ್ ಮಾಡ್ಕೊಂಡು ನಾವು ಹಾಕ್ಕೋಬೇಕು, ಎಲ್ಲೂ ಕಟ್ ಮಾಡೋ ಹಾಗಿಲ್ಲ. ಇನ್ ಕೇಸ್ ನೀವೇನಾದರೂ ನಾವು ಕಲರ್ನ ಚೇಂಜ್ ಮಾಡ್ತೀವಿ ಅಂದರೆ ಮಾತ್ರ ನೀವು ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನೀವು ರನ್ನಿಂಗ್ ವೈರ್ ಕಟ್ ಮಾಡೋ ಹಾಗಿಲ್ಲ. ಬೇಸಲ್ಲಿ ಮಾತ್ರ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಜಾಯಿನ್ ಮಾಡಿಕೊಂಡು ಎಂಡಿಂಗಲ್ಲಿ ಕಟ್ ಮಾಡ್ಕೋತೀವಿ. ಆದರೆ ಎತ್ತರ ಹಾಕಬೇಕಾದ್ರೆ ನಾವು ಕಟ್ ಮಾಡೋ ಹಾಗಿರೋದಿಲ್ಲ. ಇವಾಗ ಕಲರ್ ಚೇಂಜ್ ಮಾಡಬೇಕಾದ್ರೆ ಮಾತ್ರ ನಾವು ಕಟ್ ಮಾಡಿಕೊಂಡು ಕಲರ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನೀವು ಬ್ಯಾಕ್ ಪೂರ್ತಿಯಾಗಿ ಒಂದೇ ರನ್ನಿಂಗ್ ವೈರಲ್ಲೇ ನೀವು ಹಾಕ್ಕೋಬೇಕಾಗುತ್ತೆ. ರನ್ನಿಂಗ್ ವೈರ್ ಖಾಲಿ ಆದರೆ ನೀವು ಚೇಂಜ್ ಮಾಡ್ಕೋಬೋದು. ಸೊ ನಾವು ಇವಾಗ ಕಲರ್ನ ಚೇಂಜ್ ಮಾಡ್ತೀವಲ್ವ, ಕಲರ್ ಯಾವ ರೀತಿ ಚೇಂಜ್ ಮಾಡ್ತೀವಿ ಅದೇ ರೀತಿ ನೀವು ರನ್ನಿಂಗ್ ವೈರ್ನ ಜಾಯಿನ್ ಮಾಡಿಕೊಂಡು ಹಾಕ್ಕೋಬೋದು. ನೋಡಿ ಇವಾಗ ಈ ಲೈನಲ್ಲಿ ಇದು ಲಾಸ್ಟ್ ನಾಟು. ಇವಾಗ ನೋಡಿ ಈ ಲೈನ್ ನಮಗೆ ಕಂಪ್ಲೀಟ್ ಆಯಿತು. ಇವಾಗ ಇಲ್ಲಿ ನಾವು ಮೂಲೆ ತಿರುಗಿಸ್ಕೋಬೇಕು. ನಾರ್ಮಲಾಗಿ ನಾವು ನಾಟ್ ಹಾಕೋಬೇಕು, ಬಟ್ ಟೈಟಾಗಿ ಎಳೆದು ಹಾಕೋಬೇಕಾಗತ್ತೆ. ನೋಡಿ ಇಲ್ಲಿ ಕೂಡ ನನಗೆ ಟ್ರಯಾಂಗ್ಯುಲರ್ ಶೇಪಲ್ಲೇ ಬಂದಿದೆ. ಸೊ ಇವಾಗ ನೆಕ್ಸ್ಟು ನಾಟ್ನ ಕಂಟಿನ್ಯೂ ಮಾಡಿ ಈ ಲೈನ್ ಪೂರ್ತಿಯಾಗಿ ಹಾಕ್ಕೊಂಡು ಮೂರನೇ ಮೂಲೆನ ತಿರುಗಿಸ್ಕೊಂಡು ಆಮೇಲೆ ಆ ಲೈನ್ನ ಹಾಕ್ಕೊಂಡು ಮತ್ತು ನಾಲ್ಕನೇ ಮೂಲೆನ ತಿರುಗಿಸ್ಕೊಂಡು ನಾವು ಈ ಲೈನ್ನ ಫಿನಿಷ್ ಮಾಡ್ಕೋಬೇಕಾಗುತ್ತೆ. ಈ ಲೈನ್ ಎಂಡ್ ಮಾಡ್ಕೋಬೇಕಾದ್ರೆ ನಾನು ಲ್ಯಾಡರ್ ನಾಟ್ನ ಯೂಸ್ ಮಾಡಿಬಿಟ್ಟು ಲೈನ್ನ ಎಂಡ್ ಮಾಡ್ಕೋತಾ ಇದ್ದೀನಿ. ಲ್ಯಾಡರ್ ನಾಟ್ ಏನಕ್ಕಪ್ಪ ಯೂಸ್ ಮಾಡೋದು ಅಂತಂದರೆ
ನಮಗೆ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲಿ ಎಂಡ್ ಮಾಡಿದ್ದೀವಿ ಗೊತ್ತಾಗೋದಿಲ್ಲ. ಮತ್ತು ಲೈನು ಒಂದೇ ಸಮ ಬರಲಿ ಅಂತ ಹೇಳಿಬಿಟ್ಟು ನಾವು ಲ್ಯಾಡರ್ ನಾಟ್ನ ಯೂಸ್ ಮಾಡ್ಕೋತೀವಿ. ಸೊ ಲ್ಯಾಡರ್ ನಾಟ್ ಯಾರಿಗೆಲ್ಲ ಗೊತ್ತಿಲ್ಲ, ನಾನು ಲ್ಯಾಡರ್ ನಾಟ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಇದರಲ್ಲೂ ನಾನು ಒಂದು ಲೈನಲ್ಲಿ ನಾನು ಲ್ಯಾಡರ್ ನಾಟ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು. ಸೊ ನೋಡಿ ಇವಾಗ ಇದಾಯ್ತಲ್ವಾ. ಈಗ ಈ ಲೈನ್ ಪೂರ್ತಿ ಇದೇ ರನ್ನಿಂಗ್ ವೇರ್ ಇಟ್ಕೊಂಡು ನಾನು ಈ ಲೈನ್ ಎಂಡ್ವರೆಗೂ ಹಾಕ್ಕೊಂಡು ಮೂರನೇ ಮೂಲೆನ ಯಾವ ರೀತಿ ತಿರ್ಗಿಸ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಈ ಲೈನ್ ಕೂಡ ನಾನು ಪೂರ್ತಿಯಾಗಿ ಫಿನಿಷ್ ಮಾಡ್ಕೊಂಡಿದ್ದೀನಿ. ಲಾಸ್ಟು ನಾಟ್ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಮೂಲೆನ ತಿರುಗಿಸ್ಕೊಳ್ಳೋಣ. ನೋಡಿ ಇಲ್ಲಿ ಕೂಡ ನನಗೆ ಟ್ರಯಾಂಗ್ಯುಲರ್ ಶೇಪಲ್ಲೇ ಬಂದಿದೆ, ಕರೆಕ್ಟಾಗಿದೆ ಅಂತ. ಸೊ ಇವಾಗ ಇಲ್ಲಿಂದ ಈ ಲೈನ್ನ ಕಂಪ್ಲೀಟ್ ಮಾಡಿಕೊಂಡು ನಾವು ಮೂಲೆನ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ನಾವು ಸ್ಟಾರ್ಟಿಂಗಲ್ಲಿ ರನ್ನಿಂಗ್ ವೇರ್ ಎತ್ತರ ಹಾಕ್ಕೋಬೇಕಾದ್ರೆ ರನ್ನಿಂಗ್ ವೇರ್ನ ಜಾಯಿನ್ ಮಾಡ್ಕೋತೀವಲ್ಲ, ನಾವು ಫಸ್ಟ್ ನಾಟಿಗೆ ಇಲ್ಲಿ ನೋಡಿ ಫಸ್ಟ್ ನಾಟಿಗೆ ನಾವು ಜಾಯಿನ್ ಮಾಡ್ಕೋಬೋದು. ಬಟ್ ನಾವು ಮೂಲೆ ತಿರುಗಿಸ್ಕೋಬೇಕಾದ್ರೆ ಆ ಮೂಲೆ ಕರೆಕ್ಟಾಗಿ ಬರೋದಿಲ್ಲ, ಮೂಲೆ ಸರಿಯಾಗಿ ತಿರುಗೋದಿಲ್ಲ. ಹಾಗಾಗಿ ಫಸ್ಟ್ ನಾಟಿಗೆ ಜಾಯಿನ್ ಮಾಡಬಾರ್ದು. ಸೆಕೆಂಡ್ ಅಥವಾ ಥರ್ಡ್ ನಾಟಿಗೆ ಮಧ್ಯದಲ್ಲಿ ನೀವು ಎಲ್ಲಿ ಬೇಕಾದರೂ ಜಾಯಿನ್ ಮಾಡ್ಕೋಬೋದು. ನೀವು ಸ್ಟಾರ್ಟಿಂಗಿಂದ ಜಾಯಿನ್ ಮಾಡ್ಕೋತೀರಾ ಅನ್ನೋದಾದರೆ ಸೆಕೆಂಡ್ ಅಥವಾ ಥರ್ಡ್ ನಾಟಿಂದ ನೀವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ನಾಟಲ್ಲೇ ಜಾಯಿನ್ ಮಾಡ್ಕೊಂಡ್ಬಿಟ್ರೆ ನಮಗೆ ಮೂಲೆ ತಿರುಗಿಸ್ಕೊಳ್ಳೋದಕ್ಕೆ ಮೂಲೆ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಫಸ್ಟ್ ನಾಟಲ್ಲೇ ಜಾಯಿನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ 2 ಅಥವಾ 3ನೇ ನಾಟಿಂದ ನೀವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ರನ್ನಿಂಗ್ ವೇರಲ್ಲಿ ಸ್ಟಾರ್ಟಿಂಗಲ್ಲಿ ಬಿಟ್ಕೊಂಡಿದ್ದೀವಲ್ವ, ಆ ವೈರು ಒಳಭಾಗಕ್ಕೆ ಬಿಟ್ಕೋಬೇಕು. ನೋಡಿ ಇವಾಗ ಈ ಲೈನ್ ಕೂಡ ಕಂಪ್ಲೀಟ್ ಆಯಿತು. ಹೀಗೆ ತಿರುಗಿಸ್ಕೊಂಡು ನೋಡಿ ಇಲ್ಲಿ ನಾನು ಕೊನೆ ಮೂಲೆ 4ನೇ ಮೂಲೆನ ತಿರುಗಿಸ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಕೂಡ ನನಗೆ ಟ್ರಯಾಂಗ್ಯುಲರ್ ಶೇಪಲ್ಲೇ ಹೋಲ್ ಬಂದಿದೆ. ಇವಾಗ ಇದು ಲಾಸ್ಟ್ ನಾಟು. ಈ ನಾಟ್ ಆದಮೇಲೆ ನಾನು ಲ್ಯಾಡರ್ ನಾಟ್ನ ಹಾಕ್ಕೊಂಡು ಈ ರೌಂಡ್ನ ಎಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಲ್ಯಾಡರ್ ನಾಟ್ ಹಾಕ್ಕೊಳ್ಳೋಣ. ಸೊ ನಮಗೆ ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ನೋಡಿ ಲ್ಯಾಡರ್ ನಾಟ್ ಹಾಕ್ಕೋಬೇಕಾದ್ರೆ ಈ ರನ್ನಿಂಗ್ ವೇರ್ ಇದೆಯಲ್ಲ ನೋಡಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಫೋಲ್ಡ್ ಮಾಡಿಕೊಂಡು ಈ ರನ್ನಿಂಗ್ ವೇರ್ನ ಒಳಭಾಗಕ್ಕೆ ತೊಗೋಬೇಕು. ನೋಡಿ ಈ ಫಸ್ಟ್ ನಾವು ಜಾಯಿನ್ ಮಾಡ್ಕೊಂಡಿರ್ತೀವಲ್ವ ರನ್ನಿಂಗ್ ವೈರು, ಆ ವೈರ್ನ ನೋಡಿ ಈ ವೈರ್ ಇಟ್ಕೊಂಡು ಸ್ವಲ್ಪ ಆ ನಾಟಲ್ಲಿ ಬಂದಿರೋ ವೈರ್ನ ಇಟ್ಕೊಂಡು ಸ್ವಲ್ಪ ಲೂಸ್ ಮಾಡಿಕೊಂಡು ಈ ವೈರ್ನ ಮೇಲ್ಭಾಗಕ್ಕೆ ತಳ್ಳಬೇಕು. ನೋಡಿ ಆವಾಗ ಇಲ್ಲಿಗೆ ಒಂದು ಲೂಪ್ ಬರುತ್ತೆ. ಇಲ್ಲಿ ನಾವು ಮಡ್ಚ್ಕೊಂಡಿದ್ದೀವಲ್ವ ರನ್ನಿಂಗ್ ವೈರು, ಇದನ್ನು ಈ ರೀತಿ ಈ ಲೂಪ್ ಒಳಗಡೆ ಹಾಕ್ಕೊಂಡು ಈ ಲೂಸ್ ಮಾಡ್ಕೊಂಡ್ವಲ್ಲ ವೈರು, ಆ ವೈರ್ನ ತೊಗೊಂಡು ಈ ರನ್ನಿಂಗ್ ವೈರ್ ಒಳಭಾಗದಿಂದ ನಾವು ತೊಗೋಬೇಕಾಗತ್ತೆ. ನೋಡಿ ಇವಾಗ ಇದನ್ನು ಹೀಗೆ ಇಟ್ಕೊಂಡು ನಾಟ್ನ ನಾವು ಟೈಟ್ ಮಾಡ್ಕೋಬೇಕು. ಈ ರನ್ನಿಂಗ್ ವೈರ್ನ ಒಳಭಾಗದಿಂದ ಎಳ್ಕೊಳ್ಳಿ. ನೋಡಿ ಇವಾಗ ನಮಗೆ ಒಂದೇ ಲೆವೆಲಲ್ಲಿ ಈ ರೌಂಡು ಫಿನಿಶ್ ಆಗಿದೆ. ನೋಡಿ ಎಲ್ಲೂ ಎತ್ತರ ತಗ್ಗು ಬಂದಿಲ್ಲ. ನೀವು ಲ್ಯಾಡರ್ ನಾಟ್ ಹಾಕ್ಕೊಂಡಿಲ್ಲ ಅಂದರೆ ಹಾಗೆ ಕೂಡ ಹಾಕ್ಕೋಬೋದು. ಬಟ್ ಇದು ಪಂಪ್ಕಿನ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನೀವು ಲ್ಯಾಡರ್ ನಾಟ್ ಹಾಕ್ಕೊಂಡೇ ಫಿನಿಶ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಸೆಕೆಂಡ್ ಲೈನ್ ಹಾಕ್ಕೋಬೇಕು. ಹೀಗೆ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಎತ್ಕೋಬೇಕು. ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಎತ್ಕೊಂಡು ನಾವು ಸೆಕೆಂಡ್ ಲೈನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆ ಫಸ್ಟ್ ಲೈನಲ್ಲಿ ಇಲ್ಲಿ ಲ್ಯಾಡರ್ ನಾಟ್ ಬಂದಿದೆ, ಈ ನಾಟಿಗೆ ಲ್ಯಾಡರ್ ನಾಟ್ ಬಂದಿದೆ. ಸೊ ಸೆಕೆಂಡ್ ಲೈನ್ನ ನಾವು ಇದೇ ನಾಟಿಂದ ಸ್ಟಾರ್ಟ್ ಮಾಡಬಾರ್ದು, ಅದ್ರ ಪಕ್ಕದಲ್ಲಿ ಬಂದಿರೋ ನಾಟಲ್ಲಿ ಬಂದಿರೋ ವೈರಿಂದ ನಾವು ಸೆಕೆಂಡ್ ಲೈನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಸೊ ಲ್ಯಾಡರ್ ನಾಟ್ ಎಲ್ಲಿ ಹಾಕ್ಕೊಂಡಿರ್ತೀವಿ ಅದೇ ನಾಟಿಂದ ನಾವು
ಇನ್ನೊಂದು ಲೈನ್ನ ಸ್ಟಾರ್ಟ್ ಮಾಡ್ಕೋಬಾರ್ದು. ಅದ್ರ ಪಕ್ಕದ ನಾಟಿಂದ ನಾವು ಇನ್ನೊಂದು ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ, ನೋಡಿ ಈ ರೀತಿ ಇಲ್ಲಿ ಲ್ಯಾಡರ್ ನಾಟ್ ಹಾಕಿದ್ದೀವಿ. ಫಸ್ಟ್ ಲೈನಲ್ಲಿ ಇಲ್ಲಿ ಲ್ಯಾಡರ್ ನಾಟ್ ಹಾಕ್ಕೊಂಡಿದ್ದೀವಿ. ಸೆಕೆಂಡ್ ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಇವಾಗ ಸೆಕೆಂಡ್ ಲೈನಲ್ಲಿ ನಮಗೆ ಇಲ್ಲಿಗೆ ಲ್ಯಾಡರ್ ನಾಟ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಲೈನಿಗೆ ನೋಡಿ, ಸೆಕೆಂಡ್ ಲೈನಲ್ಲಿ ಲ್ಯಾಡರ್ ನಾಟ್ ಹಾಕ್ಕೊಂಡಿರ್ತೀವಲ್ವ, ಅದ್ರ ಪಕ್ಕದ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವು ಥರ್ಡ್ ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಸೆಕೆಂಡ್ ಲೈನ್ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಂಡ್ವಿ, ಥರ್ಡ್ ಲೈನ್ ಅದೇ ರೀತಿ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಥರ್ಡ್ ಲೈನಿಗೆ ನಾವು ಎಲ್ಲಿ ಲ್ಯಾಡರ್ ನಾಟ್, ನಾವು ಎಲ್ಲಿ ವೈರ್ ತೊಗೊಂಡು ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಲ್ಯಾಡರ್ ನಾಟ್ ಬರುತ್ತೆ. ಸೊ ನೋಡಿ ಇವಾಗ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊಂಡು ಒಂದು ರೌಂಡ್ ಪೂರ್ತಿ ಹಾಕ್ಕೊಂಡು ಲ್ಯಾಡರ್ ನಾಟ್ ಹಾಕ್ಕೊಂಡು 3 ರೌಂಡು ನೋಡಿ, 1 2 ಇನ್ನೂ 1 ರೌಂಡ್, ಇನ್ನೂ ಈ ಲೈನು ಸೇರಿ ನಾನು ಇನ್ನೂ 2 ರೌಂಡ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಫಸ್ಟ್ ಲೈನಲ್ಲಿ ಮಾತ್ರ ನಾವು ಮೂಲೆ ತಿರುಗಿಸ್ಕೊಳ್ಳೋದು. ಸೆಕೆಂಡ್ ಲೈನಿಂದ ನಾವು ನಾರ್ಮಲಾಗಿ ನಾಟ್ ಹಾಕ್ಕೊಂಡು ಹೋಗಬೇಕು. ಮತ್ತು ಇಲ್ಲಿ ಲ್ಯಾಡರ್ ನಾಟ್ ಹಾಕ್ಕೊಂಡು ಥರ್ಡ್ ಲೈನ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ರೆಡ್ ಕಲರ್ ರನ್ನಿಂಗ್ ವೇರ್ ಇಟ್ಕೊಂಡು 3 ಲೈನ್ನ ಫಿನಿಷ್ ಮಾಡ್ಕೋತಾ ಇದ್ದೀನಿ. 1 ಲೈನ್ ಆಲ್ರೆಡಿ ಆಗಿದೆ, ಇನ್ನು 2 ಲೈನ್ ಫಿನಿಷ್ ಮಾಡಿಕೊಂಡು ತೋರಿಸ್ತೀನಿ ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕಂದ್ಬಿಟ್ಟು. ಸೊ ಇವಾಗ ನೋಡಿ ನಾನಿಲ್ಲಿ 3 ಲೈನು ನೋಡಿ 1 2 3 ಲೈನ್ ಎತ್ತರನ ಹಾಕ್ಕೊಂಡಿದ್ದೀನಿ. ನೋಡಿ 3 ಲೈನ್ ಎತ್ತರ ಹಾಕೊಂಡ್ಮೇಲೆ ಈ ರೀತಿ ಕಾಣುತ್ತೆ. ಸೊ ಇವಾಗ ರನ್ನಿಂಗ್ ವೈರ್ನ ನೋಡಿ, ರೆಡ್ ಕಲರ್ ರನ್ನಿಂಗ್ ವೈರ್ನ ಒಂದಿಷ್ಟು ಉದ್ದ ವೈರ್ನ ಬಿಟ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಈ ವೈರ್ಗಳಿದೆಯಲ್ಲ, ಈ ವೈರ್ಗಳನ್ನ ನಾವು ಒಳಭಾಗಕ್ಕೆ ತೋರಿಸ್ಕೋಬೇಕಾಗತ್ತೆ. ಸೊ ನೋಡಿ ಫಸ್ಟ್ ರನ್ನಿಂಗ್ ವೈರ್ ಬಿಟ್ಕೊಂಡಿದ್ವಲ್ಲ ಆ ವೈರು, ಎಷ್ಟುದ್ದ ವೈರು ಒಳಭಾಗಕ್ಕೆ ತೋರುತ್ತೆ ಅಷ್ಟುದ್ದ ವೈರ್ನು ನಾವು ನಾಟ್ ಒಳಭಾಗಕ್ಕೆ ತೋರಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ಈ ವೈರ್ನ ಒಳಭಾಗಕ್ಕೆ ತೂರಿಸ್ಕೊಂಡಿದ್ದಾಯಿತು. ಈಗ ಈ ಎಕ್ಸ್ಟ್ರಾ ಇದೆಯಲ್ಲ ವೈರು, ಈ ಎಕ್ಸ್ಟ್ರಾ ಇರೋ ವೈರ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ವೈರ್ ಕೂಡ ಅಷ್ಟೇ. ಇವಾಗ ಈ ವೈರ್ ಕೂಡ ನಾವು ಒಳಭಾಗಕ್ಕೆ ತೋರಿಸ್ಕೋಬೇಕಾಗತ್ತೆ. ನೋಡಿ ನಾವು ಲ್ಯಾಡರ್ ನಾಟ್ ಹಾಕಿರೋದ್ರಿಂದ ನಮಗೆ ಈ ರೀತಿ ಬರುತ್ತೆ ಒಳಭಾಗದಲ್ಲಿ. ನೋಡಿ ಈ ರನ್ನಿಂಗ್ ವೈರ್ನ ನಾನಿಲ್ಲಿ ಒಳಭಾಗಕ್ಕೆ ತೋರಿಸ್ಕೋತಾ ಇದ್ದೀನಿ. ಇದು ಪಂಪ್ಕಿನ್ ಬ್ಯಾಸ್ಕೆಟು. ಸೊ ನಾವು ಉಲ್ಟಾ ಮಾಡೋದಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ನಾವು ಇಲ್ಲೇ ವೈರ್ಗಳನ್ನ ತೋರಿಸ್ಕೊಂಡು ಬಿಡೋಣ. ಎಷ್ಟು ನಾಟ್ ಒಳಗಡೆ ತೋರುತ್ತೆ ಅಷ್ಟು ನಾಟ್ ಒಳಗಡೆ ನಾವು ತೋರಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ಈ ಎಕ್ಸ್ಟ್ರಾ ಇರೋ ವೈರ್ನ ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ನಾನಿಲ್ಲಿ ರನ್ನಿಂಗ್ ವೈರ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಒಂದೇ ಕಲರಲ್ಲಿ ಹಾಕ್ಕೊಳ್ಳೋದಾದರೆ ನೀವು ಹಾಕ್ಕೋಬೋದು. ನೋಡಿ ಇಲ್ಲಿಗೆ ನನಗೆ ಲ್ಯಾಡರ್ ನಾಟ್ ಬಂದು 3ನೇ ರೌಂಡು ಫಿನಿಶ್ ಆಗಿದೆ. ಸೊ ನೋಡಿ ಇವಾಗ ಯೆಲ್ಲೋ ಕಲರ್ ರನ್ನಿಂಗ್ ವೈರ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 3 ರಿಂದ 4 ಇಂಚಷ್ಟು ವೈರ್ನ ಮಡಚ್ಕೊಂಡು, ಮಡಚಿರೋ ವೈರು ಎಡಭಾಗದಲ್ಲಿ ಬರಬೇಕು, ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಮತ್ತು ಉಲ್ಟಾ ಬರಬೇಕು. ಇವಾಗ ನೋಡಿ ನನಗೆ 3ನೇ ಲೈನಲ್ಲಿ ಈ ಲೈನಿಗೆ ಲ್ಯಾಡರ್ ನಾಟ್ ಬಂದಿದೆ. ಇವಾಗ ಅದ್ರ ಪಕ್ಕದಲ್ಲಿ ಇರೋ ನಾಟಿಂದ ಬಂದಿರೋ ವೈರ್ನ ತೊಗೊಂಡು ನಾನಿಲ್ಲಿ 4ನೇ ಲೈನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಈ ರನ್ನಿಂಗ್ ವೈರ್ನ ಒಳಭಾಗಕ್ಕೆ ಬಿಟ್ಕೋಬೇಕು. ಇವಾಗ ಯೆಲ್ಲೋ ಕಲರ್ ರನ್ನಿಂಗ್ ವೈರ್ ನಾವು ಮಡಚಿ ಒಳಭಾಗಕ್ಕೆ ಬಿಟ್ಟಿದ್ದೀವಲ್ವ, ಆ ವೈರ್ನ ನಾವು ಈ ರೌಂಡು ಲ್ಯಾಡರ್ ನಾಟ್ ಫಿನಿಶ್ ಆದಮೇಲೆ ನಾವು ಒಳಭಾಗಕ್ಕೆ ತೋರಿಸ್ಕೋಬೇಕಾಗತ್ತೆ. ಲ್ಯಾಡರ್ ನಾಟ್ ಫಿನಿಶ್ ಆಗೋವರೆಗೂ ನಾವು ಒಳಭಾಗಕ್ಕೆ ತೋರಿಸ್ಕೋಬಾರ್ದು. ಸೊ ವೈರ್ ಲೂಸ್ ಆದಾಗ ನಮಗೆ ಟೈಟ್ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಸೊ ಇವಾಗ
ಲ್ಯಾಡರ್ ನಾಟ್ ಹಾಕ್ಕೊಂಡು ಕಲರ್ನ ಯಾವ ರೀತಿ ರನ್ನಿಂಗ್ ವೇರ್ ಕಲರ್ನ ಯಾವ ರೀತಿ ಚೇಂಜ್ ಮಾಡೋದಂತ ನೋಡಿದ್ರಿ ಅಲ್ವಾ. ಇವಾಗ ನಾನಿಲ್ಲಿ ಯೆಲ್ಲೋ ಕಲರ್ ರನ್ನಿಂಗ್ ವೈರ್ನ ಯೂಸ್ ಮಾಡಿಕೊಂಡು 3 ರೌಂಡು, ಇಲ್ಲಿ ನಾನು ರೆಡ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು 3 ರೌಂಡ್ ಯಾವ ರೀತಿ ಹಾಕ್ಕೊಂಡೆ ಅದೇ ರೀತಿ ಯೆಲ್ಲೋ ಕಲರ್ ರನ್ನಿಂಗ್ ವೈರ್ನ ತೊಗೊಂಡು ಇದೇ ರೀತಿ ನಾನು 3 ಲೈನ್ನ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನಿಲ್ಲಿ ಯೆಲ್ಲೋ ಕಲರ್ ರನ್ನಿಂಗ್ ವೈರ್ ತೊಗೊಂಡು 3 ಲೈನ್ನ ಹಾಕ್ಕೊಂಡಿದ್ದೀನಿ. ನೋಡಿ ಒಳಭಾಗದಲ್ಲಿ ನಾವು ಲ್ಯಾಡರ್ ನಾಟ್ ಹಾಕ್ಕೊಂಡಿರೋದ್ರಿಂದ ನೋಡಿ ಈ ರೀತಿ ಬರುತ್ತೆ. ನಾನು ಫಸ್ಟ್ ರನ್ನಿಂಗ್ ವೈರ್ ಯೆಲ್ಲೋ ಕಲರ್ ರನ್ನಿಂಗ್ ವೈರ್ ಜಾಯಿನ್ ಮಾಡ್ಕೊಂಡಲ್ಲ ಅದನ್ನು ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ನಮಗೆ ಲ್ಯಾಡರ್ ನಾಟ್ ಹಾಕ್ಕೊಂಡಿರೋದ್ರಿಂದ ಈ ರೀತಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಬರುತ್ತೆ ಒಳಭಾಗದಲ್ಲಿ. ಇದಕ್ಕೆ ನಾವು ಲ್ಯಾಡರ್ ನಾಟ್ ಹಾಕ್ಕೊಳ್ಳೇಬೇಕಾಗತ್ತೆ. ಸೊ ನೋಡಿ ಇದು ಪೂರ್ತಿಯಾಗಿ ನಾನು 3 ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ರೆಡ್ ಕಲರಲ್ಲಿ 3 ಲೈನ್ ಕಂಪ್ಲೀಟ್ ಆದಮೇಲೆ ಯೆಲ್ಲೋ ಕಲರ್ ತೊಗೊಂಡು ನಾನು 3 ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ರನ್ನಿಂಗ್ ವೈರ್ನ ನಾನು ಇಲ್ಲಿ ಕಟ್ ಮಾಡ್ತಾ ಇಲ್ಲ, ರನ್ನಿಂಗ್ ವೈರ್ ಹೀಗೆ ಇರಲಿ. ಮತ್ತು ನಾವು ಇದೇ ರನ್ನಿಂಗ್ ವೈರ್ನ ಉಪಯೋಗಿಸ್ಕೊಂಡು ನಾವು ಎತ್ತರನ ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ಇಲ್ಲಿಂದ ನಾವು ಪಂಪ್ಕಿನ್ ಶೇಪ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಇವಾಗ ಎಕ್ಸ್ಟ್ರಾ ವೈರ್ನ ಯಾವ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕಂತ ನೋಡೋಣ. ನೋಡಿ ನಾನು ಇಲ್ಲಿ ರೆಡ್ ಕಲರ್ ವೈರ್ನ ತೊಗೊಂಡಿದ್ದೀನಿ. ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ, ನೋಡಿ 1.25 ಅಡಿ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇನ್ನೂ 1 ಇಂಚ್ ಎಕ್ಸ್ಟ್ರಾನೇ ತೊಗೋತಾ ಇದ್ದೀನಿ. 1 ಅಡಿ 10 ಇಂಚಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಈ 1 ಅಡಿ 10 ಇಂಚು ನಾನು ಏನು ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ 1.25 ಅಡಿ ಅಳತೆಯಲ್ಲಿ ಇದೇ ವೈರ್ ಇಟ್ಕೊಂಡು ಟೋಟಲಾಗಿ 18 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. ಇವಾಗ ನಾನು 18 ಪೀಸ್ ವೈರ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ 18 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ವೈರ್ನ ಯಾವ ರೀತಿ ಜಾಯಿನ್ ಮಾಡಿಕೊಂಡು ಪಂಪ್ಕಿನ್ ಶೇಪ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದಂತ ನೋಡೋಣ ಬನ್ನಿ. ಇವಾಗ ನೋಡಿ ಈ ಬ್ಯಾಗಿಗೆ ನಾವು ಪಂಪ್ಕಿನ್ ಶೇಪ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದು ರನ್ನಿಂಗ್ ವೈರು, ಇದು ಹೀಗೆ ಇರಲಿ. ಇವಾಗ ಈ ರೌಂಡ್ ಫುಲ್ಲಲ್ಲಿ ನೀವು ಎಲ್ಲಿಂದ ಬೇಕಾದರೂ ಸ್ಟಾರ್ಟ್ ಮಾಡ್ಕೋಬೋದು. ನೋಡಿ ಫಸ್ಟು ನಾನಿಲ್ಲಿ 1 ವೈರ್ನ ತೊಗೊಂಡಿದ್ದೀನಿ. ನೋಡಿ ನೋಡಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ವೈರ್ನ ಯಾವ ರೀತಿ ಜೋಡಿಸ್ಕೋಬೇಕಪ್ಪ ಅಂದರೆ ಉಲ್ಟಾ, ನಾವು ವೈರ್ನ ಯಾವಾಗಲೂ ಒಳಭಾಗಕ್ಕೆ ಮಡಚ್ಬೇಕಾದ್ರೆ ಹೀಗೆ ಸೀದಾ ಮಡ್ಚ್ಕೋತಾ ಇದ್ವಿಲ್ವ, ಇಲ್ಲಿ ನಾವು ಉಲ್ಟಾ ಮಡ್ಚ್ಕೋಬೇಕು. ನೋಡಿ ಈ ರೀತಿ ಉಲ್ಟಾ ಪೋಣಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ನೋಡಿ ಇವಾಗ ಕ್ಲಿಯರಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಾವು ಉಲ್ಟಾ ಪೋಣಿಸ್ಕೋಬೇಕಾಗತ್ತೆ. ಒಂದು 4 ರಿಂದ 5 ನಾಟ್ ಒಳಭಾಗಕ್ಕೆ ನಾವು ಈ ರೀತಿ ತೋರಿಸ್ಕೋಬೇಕು. ನೋಡಿ ಹೀಗೆ ಉಲ್ಟಾನೇ ಬರಬೇಕು. ನಮ್ಗೆ ಇಲ್ಲಿ ಮೇಲ್ಭಾಗದಲ್ಲಿ ನಮ್ಗೆ ಈ ವೈರ್ ಯಾವ ರೀತಿ ಬಂದಿದೆ ಈ ವೈರ್ ಕೂಡ ಮೇಲ್ಭಾಗದಲ್ಲಿ ಅದೇ ರೀತಿ ಬರಬೇಕು. ನೋಡಿ ಸೀದಾ ವೈರೇ ಬರಬೇಕು. ಈ ರೀತಿ ಬರಬೇಕು ಅಂದರೆ ನಾವು ಉಲ್ಟಾನೇ ಪೋಣಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ ನೋಡಿ ಈ ರೀತಿ ನಾವು ತೋರಿಸ್ಕೋಬೇಕು. ಇವಾಗ ನೋಡಿ ಇದನ್ನು ಇಲ್ಲಿ ಒಳಭಾಗಕ್ಕೆ ತೋರಿಸಿ ಬಿಟ್ಬಿಡಿ. ನೋಡಿ ಈ ರೀತಿ ಆವಾಗ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಹೀಗೆ ಇವಾಗ ಇದಾದಮೇಲೆ ಇನ್ನೊಂದು ಪೀಸ್ ವೈರ್ನ ತೊಗೊಳ್ಳೋಣ. ನೋಡಿ ಇಲ್ಲಿಂದ 1 2 ನಾಟ್ ಬಿಟ್ಟು 3ನೇ ನಾಟಿಗೆ ನಾನಿಲ್ಲಿ ಈ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ.
ನೋಡಿ ಹೀಗೆ. ಇವಾಗ ಇದನ್ನು ಈ ಲಾಸ್ಟಿಂದ 2ನೇ ನಾಟಿಗೆ ಹಿಂಗೆ ಒಳಭಾಗಕ್ಕೆ ತೂರಿಸ್ಬಿಟ್ಟು ಬಿಡಬೇಕು. ಈಗ ನೋಡಿ ಟೈಟಾಗಿ ಕೂತ್ಕೊಳ್ಳುತ್ತೆ ನೋಡಿ, ಈ ರೀತಿ ನೋಡಿ ಫುಲ್ ಟೈಟಾಗಿ ಕೂತಿದೆ. ಇವಾಗ ನಾನು ಇಲ್ಲೇನು ತೋರಿಸ್ಕೊಟ್ಟೆ ಅಲ್ಲ ಯಾವ ರೀತಿ ಪೋಣಿಸ್ಕೋಬೇಕಂತ, ಸೇಮ್ ಇದೇ ರೀತಿ ನೋಡಿ 3 ನಾಟಿಗೆ ಒಂದೊಂದು ವೈರ್ನ ನಾವು ಜಾಯಿನ್ ಮಾಡ್ಕೊಂಡು ಬರಬೇಕು. ಇವಾಗ ನಾನು ಇಲ್ಲಿ ಪೋಣಿಸ್ಕೊಂಡಿದ್ದೀನಿ, ಇದಾದಮೇಲೆ 1, 2 ಮತ್ತೆ ಇಲ್ಲಿಗೆ ಪೋಣಿಸ್ಕೋಬೇಕು. ಅದೇ ರೀತಿ 2 ನಾಟ್ ಬಿಟ್ಟು 3ನೇ ನಾಟಿಗೆ ನಾವು ಈ ವೈರ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಪೂರ್ತಿ ವೈರ್ನ ಇದೇ ರೀತಿ ಜಾಯಿನ್ ಮಾಡಿಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕಂತ ತೋರಿಸ್ತೀನಿ. ಇವಾಗ ನೋಡಿ ನಾನು ವೈರ್ಗಳನ್ನೆಲ್ಲ ಜಾಯಿನ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ ನೋಡಿ. ಇಲ್ಲಿ 3 ನಾಟ್ ಆದಮೇಲೆ ನಮಗೆ ಒಂದು ರೆಡ್ ಕಲರ್ ನಾಟ್ ಬರುತ್ತೆ, ಮತ್ತು 3 ನಾಟ್ ಯೆಲ್ಲೋ ಕಲರ್ ಬಂದರೆ ಒಂದು ರೆಡ್ ಕಲರ್ ನಾಟ್ ಬರುತ್ತೆ. ಆ ರೀತಿ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ. ನಾವು ಜಾಯಿನ್ ಮಾಡ್ಕೋಬೇಕಾದ್ರೆ ನೋಡಿ 1 ನಾಟ್ ಒಳಗಡೆ ಫಸ್ಟ್ ತೂರಿಸ್ಕೊಂಡ್ಮೇಲೆ 2 ನಾಟ್ ಬಿಟ್ಟು ಮತ್ತು 3ನೇ ನಾಟಿಗೆ ನಾವು ವೈರ್ನ ತೂರಿಸ್ಕೋಬೇಕಾಗತ್ತೆ. ನೋಡಿ ನಾನು ಇಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ನೋಡಿ ಒಳಭಾಗದಲ್ಲೂ ನೀವು ನೋಡ್ಬೋದು. ನೋಡಿ ಈ ರೀತಿ ನಾನು ಮಡಚ್ಕೊಂಡಿದ್ದೀನಿ. ನಮಗೆ ವೈರ್ಗಳು ತರಚ್ಕೋಬಾರ್ದು ಅಂದ್ಬಿಟ್ಟು ನಾನು ಈ ರೀತಿ ಒಳಭಾಗಕ್ಕೆ ಮಡಚ್ಕೊಂಡಿದ್ದೀನಿ, ಟೈಟಾಗಿ ಕೂರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಫಸ್ಟು ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಎತ್ಕೋಬೇಕು. ನೋಡಿ ರನ್ನಿಂಗ್ ವೈರ್ನ ಹೀಗೆ ಮೇಲ್ಭಾಗಕ್ಕೆ ಎತ್ಕೊಂಡು ನೋಡಿ ಲಾಸ್ಟ್ ಲೈನಲ್ಲಿ ಈ ನಾಟಿಗೆ ಲ್ಯಾಡರ್ ನಾಟ್ ಬಂದಿದೆ. ಸೊ ಅದ್ರ ಪಕ್ಕದ ನಾಟಿಂದ ನಾವು ಈ ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ನಮಗೆ ಇಲ್ಲಿಂದ ಪಂಪ್ಕಿನ್ ಶೇಪು ಬರ್ತಾ ಹೋಗುತ್ತೆ. ನೋಡಿ ಇವಾಗ ಇಲ್ಲಿ 2 ನಾಟ್ ಹಾಕ್ಕೊಂಡಿದ್ದೀನಿ. 2 ನಾಟ್ ಹಾಕೊಂಡ್ಮೇಲೆ ಇಲ್ಲಿ ರೆಡ್ ಕಲರ್ ವೈರ್ ಬಂದಿದೆಯಲ್ಲ, ಈ ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕ್ಕೋಬೇಕು. ಸೊ ನಮಗೆ ಪಂಪ್ಕಿನ್ ಶೇಪ್ ಬರಬೇಕಂದ್ರೆ ನಾವು ಇದೇ ರೀತಿನೇ ಹಾಕ್ಕೋಬೇಕಾಗತ್ತೆ. ಫಸ್ಟು ಒಂದು ಲೈನ್ ಹಾಕ್ಕೋಬೇಕಾದ್ರೆ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಏಕೆಂದರೆ ವೈರ್ಗಳನ್ನ ನಾವಿಲ್ಲಿ ಜಾಯಿನ್ ಮಾಡ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೆಕೆಂಡ್ ಲೈನಿಂದ ನಿಮಗೆ ತುಂಬ ಈಸಿಯಾಗಿ ನೀವು ಹಾಕ್ಕೊಂಡು ಹೋಗ್ಬೋದು. ನೋಡಿ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು ಇದನ್ನು. ನಿಮಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಫ್ರೆಂಡ್ಸ್. ಈ ಬ್ಯಾಸ್ಕೆಟ್ನ ನೀವು ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ನೀವು ಇಲ್ಲಿ ನೋಡ್ತಾ ಇರಬೇಕು, 3 ನಾಟ್ ಆದಮೇಲೆ ನಮಗೆ ಒಂದು ರೆಡ್ ಕಲರ್ ನಾಟ್ ಬರಬೇಕು. ನೀವು ನಾರ್ಮಲಾಗಿ ನಾಟ್ ಹಾಕ್ಕೊಂಡು ಹೋಗಬಾರ್ದು. ನೀವು ನಾರ್ಮಲಾಗಿ ನಾಟ್ ಹಾಕ್ಕೊಂಡು ಹೋದರೆ ಯೆಲ್ಲೋ ಕಲರಲ್ಲೇ ಬಂದುಬಿಡತ್ತೆ. ಸೊ 3 ನಾಟ್ ಆದಮೇಲೆ ನಮಗೆ ಇಲ್ಲಿ ಒಂದು ರೆಡ್ ಕಲರಲ್ಲಿ ನಾಟ್ ಬರಬೇಕು. ಸೊ 3 ನಾಟು ಯೆಲ್ಲೋ ಕಲರಲ್ಲಿ ಬಂದರೆ 1 ನಾಟು ರೆಡ್ ಕಲರ್ ವೈರಲ್ಲಿ ಬರಬೇಕು. ನೋಡಿ ಹೀಗೆ. ಇವಾಗ ಮತ್ತೆ ನಮಗೆ 3 ನಾಟು ಯೆಲ್ಲೋ ಕಲರಲ್ಲಿ ಬರುತ್ತೆ. ನೋಡಿ ಇವಾಗ ಇಲ್ಲಿ ರೆಡ್ ಕಲರ್ ನಾಟ್ ಆದಮೇಲೆ ನೋಡಿ 1, 2, 3 ನಾಟ್ ಎಲ್ಲೋ ಬಂದಿದೆ, ಅದಾದಮೇಲೆ ಒಂದು ರೆಡ್ ಬಂದಿದೆ, ಅದಾದಮೇಲೆ ಮತ್ತೆ 3 ಯೆಲ್ಲೋ ಕಲರ್ ನಾಟ್ ಬಂದಿದೆ. ಇವಾಗ ಮತ್ತೆ ಇಲ್ಲಿ ಒಂದು ರೆಡ್ ಕಲರಲ್ಲಿ ನಾಟ್ ಬರಬೇಕು. ಸ್ವಲ್ಪ ಟೈಟಾಗಿ ಎಳೆದು ಹಾಕ್ಕೋಬೇಕಾಗತ್ತೆ. ಇವಾಗ ಮತ್ತೆ 3 ನಾಟು ಯೆಲ್ಲೋ ಕಲರ್ ವೈರಲ್ಲಿ ಬರುತ್ತೆ. ಇಲ್ಲಿ ನಾವು ಎಕ್ಸ್ಟ್ರಾ ವೈರ್ ಜಾಯಿನ್ ಮಾಡಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಕಬೇಕಾದ್ರೆ.
ಸೆಕೆಂಡ್ ಲೈನಿಂದ ತುಂಬ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಸೊ ಎಕ್ಸ್ಟ್ರಾ ವೈರ್ ಜಾಯಿನ್ ಮಾಡಿರೋದ್ರಿಂದ ನೀವು ಟೈಟಾಗಿ ನಾಟ್ಗಳನ್ನ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ವೈರು ಟೈಟಾಗಿ ಎಳ್ಕೊಂಡು ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಇವಾಗ ಇಲ್ಲಿ 3 ಯೆಲ್ಲೋ ಕಲರ್ ನಾಟ್ ಬಂತು. ಇವಾಗ ಒಂದು ರೆಡ್ ಕಲರ್ ನಾಟ್ ಬರುತ್ತೆ. ನೋಡಿ ಹೀಗೆ ನೋಡಿ. ಇವಾಗ ನಾನು ಇಲ್ಲಿಂದ ಇಲ್ಲಿವರೆಗೂ ಏನು ತೋರಿಸ್ಕೊಟ್ಟೆ, ಇವಾಗ ಈ ರೌಂಡ್ ಪೂರ್ತಿಯಾಗಿ ನಾನು ಇದೇ ರೀತಿನೇ ಹಾಕ್ಕೋತೀನಿ. ಇವಾಗ ಈ ರೌಂಡ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ ಯಾವ ರೀತಿ ಜಾಯಿನ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ನೋಡಿ ನಾನು ಇಲ್ಲಿ ಫುಲ್ಲು ಒಂದು ರೌಂಡ್ ಪೂರ್ತಿಯಾಗಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿ ಲಾಸ್ಟ್ ನಾಟು ಯೆಲ್ಲೋ ಕಲರ್ ನಾಟು ನಮಗೆ ಲಾಸ್ಟ್ ನಾಟ್ ಬರುತ್ತೆ. ನೋಡಿ ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಹಾಕ್ಕೋಬೇಕಾದ್ರೆ 2 ನಾಟ್ ಮಾತ್ರ ಬಂದಿತ್ತು. ನೋಡಿ ಇವಾಗ ಈ ನಾಟು ಸೇರಿದ್ರೆ ನಮ್ಗೆ ಇಲ್ಲಿ 3 ನಾಟ್ ಆಗುತ್ತೆ. ಇದಾದಮೇಲೆ ಇಲ್ಲಿ ನಾವು ಲ್ಯಾಡರ್ ನಾಟ್ನ ಹಾಕ್ಕೋಬೇಕು. ಲ್ಯಾಡರ್ ನಾಟ್ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ನೋಡಿ ಒಂದು ರೆಡ್ ಕಲರ್ ಆದಮೇಲೆ 3 ಯೆಲ್ಲೋ ಕಲರ್ ನಾಟು, ಅದಾದಮೇಲೆ 1 ರೆಡ್ಡು 3 ಯೆಲ್ಲೋ. ನೋಡಿ 1 ರೆಡ್ಡು 3 ಯೆಲ್ಲೋ ಇದೇ ರೀತಿ ಪೂರ್ತಿಯಾಗಿ ಬಂದಿದೆ. ನೋಡಿ ಒಂದು ರೌಂಡ್ ಫುಲ್ಲು ಇದೇ ರೀತಿನೇ ಬಂದಿದೆ. ನಾನು ಅದೇ ರೀತಿನೇ ಹಾಕ್ಕೊಂಡಿದ್ದೀನಿ. ನೋಡಿ 3 ಯೆಲ್ಲೋ ಕಲರ್ ನಾಟ್ ಆದಮೇಲೆ 1 ರೆಡ್ ಕಲರ್ ನಾಟೇ ಬರಬೇಕು. ನೋಡಿ ಇದು ಈ ರೀತಿ ಆಗಿರುತ್ತೆ. ನೀವು ನೆಕ್ಸ್ಟ್ ನಾಟ್ ಹಾಕ್ಕೋಬೇಕಾದ್ರೆ ಟೈಟಾಗಿ ಹೇಳ್ಕೊಂಡು ನಾಟ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಇವಾಗ ಸೆಕೆಂಡ್ ಲೈನ್ನ ಯಾವ ರೀತಿ ಹಾಕೋದು ನೋಡೋಣ. ನೋಡಿ ಈ ರನ್ನಿಂಗ್ ವೈರ್ನ ಈ ರೀತಿ ಮೇಲ್ಭಾಗಕ್ಕೆ ಎತ್ಕೋಬೇಕು. ನೋಡಿ ಈ ನಾಟಲ್ಲಿ ನಮಗೆ ಲ್ಯಾಡರ್ ನಾಟ್ ಬಂದಿದೆ. ನೆಕ್ಸ್ಟ್ ಲೈನಲ್ಲಿ ಅದ್ರ ಪಕ್ಕದ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವು ನೆಕ್ಸ್ಟ್ ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಇಲ್ಲಿಂದ ನಾವು ನಾರ್ಮಲಾಗಿ ನಾಟ್ ಹಾಕ್ಕೊಳ್ತಾ ಬರಬೇಕು. ಸೇಮ್ ನಾವು ಇಲ್ಲಿ ಫಸ್ಟ್ ಲೈನ್ ಯಾವ ರೀತಿ ಹಾಕ್ಕೊಂಡ್ವಿ ಅದೇ ರೀತಿ ಒಂದು ರೆಡ್ ಕಲರ್ ನಾಟ್ ಬಂದರೆ 3 ಯೆಲ್ಲೋ ಕಲರ್ ನಾಟು ಬರಬೇಕು. ಈ ರೆಡ್ ಕಲರ್ ನಾಟು ಸ್ವಲ್ಪ ಕ್ರಾಸ್ ಆಗಿರುತ್ತೆ. ನೀವು ಟೈಟಾಗಿ ವೈರ್ನ ಎಳ್ಕೊಂಡ್ರೆ ಅದು ನೀಟಾಗಿ ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಫಸ್ಟ್ ಲೈನ್ ಹಾಕಬೇಕಾದ್ರೆ ಆ ರೀತಿ ಆಗುತ್ತೆ. ಸೆಕೆಂಡ್ ಲೈನಿಂದ ನೀವು ಟೈಟಾಗಿ ಎಳ್ಕೊಂಡು ಸೆಕೆಂಡ್ ಲೈನ್ ಹಾಕ್ಕೊಂಡ್ರೆ ಫಸ್ಟ್ ಲೈನಲ್ಲಿರೋ ನಾಟ್ ಕೂಡ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿ. ಇವಾಗ ನಾವು ಇಲ್ಲಿ ಫಸ್ಟ್ ಲೈನ್ನ ಯಾವ ರೀತಿ ಹಾಕ್ಕೊಂಡ್ವಿ ಅದೇ ರೀತಿಯೇ ನಾವು ಈ ಲೈನ್ನ ಪೂರ್ತಿಯಾಗಿ ಹಾಕ್ಕೊಂಡು ಹೋಗಬೇಕು. ಇದೇ ರೀತಿ ನಾವು ಟೋಟಲಾಗಿ 11 ಲೈನ್ನ ಹಾಕ್ಕೋಬೇಕು. ಈಗ ನಾನು 11 ಲೈನ್ ಪೂರ್ತಿಯಾಗಿ ಫಿನಿಷ್ ಮಾಡಿಕೊಂಡು ನೀವು ಸೆಕೆಂಡ್ ಲೈನ್ ಹಾಕ್ಕೊಂಡ್ಮೇಲೆ ಲ್ಯಾಡರ್ ನಾಟ್ ಹಾಕ್ಕೊಂಡು ಫಿನಿಷ್ ಮಾಡ್ಕೋಬೇಕು. ನೆಕ್ಸ್ಟ್ ಥರ್ಡ್ ಲೈನಿಗೆ ನೀವು ಮತ್ತೆ ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ನಾವು ಇವಾಗ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೆಕೆಂಡ್ ಲೈನ್ನ ಅದೇ ರೀತಿ ನೀವು ಸ್ಟಾರ್ಟ್ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೀವು ನೆಕ್ಸ್ಟ್ ಲೈನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ರೆಡ್ ಕಲರ್ ವೈರ್ ಕೂಡ ಬರುತ್ತೆ. ಸೊ ಅದರಿಂದನೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೀವು ಪಕ್ಕದಲ್ಲಿರೋ ನಾಟಿಂದನೇ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ನೋಡಿ ಈ ರೀತಿ ನೀವು ಒಂದು 3 ರಿಂದ 4 ಲೈನ್ ಹಾಕ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ. ನಮಗೆ ಪಂಪ್ಕಿನ್ ಶೇಪು ಬರ್ತಾ ಹೋಗುತ್ತೆ. ನಿಮಗೆ ಗೊತ್ತಾಗುತ್ತೆ 3 to 4 ಲೈನ್ಸ್ 3 ರಿಂದ 4 ಲೈನ್ ಹಾಕ್ತಿದ್ದಂಗೆ ನಿಮಗೆ ಅದು ಗೊತ್ತಾಗುತ್ತೆ ಪಂಪ್ಕಿನ್ ಶೇಪ್ ಬರ್ತಾ ಇರೋದು.
ಸೊ ನಾನು ಇವಾಗ ಇದೇ ಥರ 11 ಲೈನ್ನ ಹಾಕ್ಕೋತೀನಿ. ಇದೇ ರೀತಿ 11 ಲೈನ್ನ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನಿಲ್ಲಿ 11 ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 5 6 7 8 9 10 11 ಇಲ್ಲಿ ನಾನು 11 ಲೈನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಗಮನಿಸ್ತಾ ಇರ್ಬೋದು ನೋಡಿ, ಪಂಪ್ಕಿನ್ ಶೇಪು ನಮ್ಗೆ ಆಲ್ರೆಡಿ ಬಂದಿದೆ. ನೋಡಿ ಈ ರೀತಿ ಬಂದಿದೆ. ಸೊ ಇವಾಗ ಈ ಎಕ್ಸ್ಟ್ರಾ ಇದೆಯಲ್ಲ ವೈರು, ನೋಡಿ ಇಷ್ಟುದ ವೈರ್ ಮಿಕ್ಕಿದೆ. ನೀವು ಫಸ್ಟ್ ಟೈಮ್ ಕಲಿಯೋ ಅಂಥವ್ರು ಇನ್ನೊಂದು ಸ್ವಲ್ಪ ವೈರ್ ಎಕ್ಸ್ಟ್ರಾ ಬೇಕಂದರೆ ತೊಗೋಬೋದು. ಇವಾಗ ಈ ರೆಡ್ ಕಲರ್ ವೈರ್ ಏನು ಮಿಕ್ಕಿದೆಯಲ್ಲ ನೋಡಿ, ಕೆಂಪು ಕಲರ್ದು ಮಾತ್ರ. ಈ ಕೆಂಪು ಕಲರ್ ವೈರ್ನ ನಾವು ಇವಾಗ ಒಳಭಾಗಕ್ಕೆ ತೂರಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ ಫಸ್ಟು ನಾಟ್ನ ಬಿಟ್ಟು ಸೆಕೆಂಡ್ ನಾಟಿಂದ ನಾವು ಒಳಭಾಗಕ್ಕೆ ಈ ರೀತಿ ತೂರಿಸ್ಕೋಬೇಕು. ಈ ವೈರ್ ಎಷ್ಟು ಲೆಂತಲ್ಲಿ ಬರುತ್ತೆ ನಿಮಗೆ ಅಷ್ಟು ಲೆಂತಲ್ಲೂ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡ್ಬಿಡಿ. ಸೊ ನೋಡಿ ಇವಾಗ ಇದು 6 ಲೈನಿಗೆ ನಾನು ತೋರಿಸ್ಕೊಂಡಿದ್ದೀನಿ. ಅಂದರೆ 6 ನಾಟ್ ಒಳಭಾಗಕ್ಕೆ ನಾನು ಈ ವೈರ್ನ ತೋರಿಸ್ಕೊಂಡಿದ್ದೀನಿ. ಇನ್ನಿಷ್ಟುದ್ದ ವೈರ್ ಇದೆ. ಈ ಎಕ್ಸ್ಟ್ರಾ ಇರೋ ವೈರ್ನ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಇಲ್ಲಿ ಯಾವ ರೀತಿ ತೋರಿಸ್ಕೋಬೇಕು ಅನ್ನೋದು ಕೆಲವರು ಕನ್ಫ್ಯೂಷನ್ಸ್ ಇರುತ್ತೆ. ರನ್ನಿಂಗ್ ವೈರ್ ತೊಗೊಂಡಿರ್ತೀವಲ್ವ, ಲೈನ್ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಲ್ವ, ಲ್ಯಾಡರ್ ನಾಟ್ ಹಾಕ್ಕೊಂಡು ಇಲ್ಲಿ ಬಂದು ತೋರಿಸ್ಕೊಡ್ತೀನಿ. ಈ ವೈರ್ನ ಸ್ವಲ್ಪ ವಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ವೈರ್ ವಿ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ನಮಗೆ ವೈರ್ ಈಸಿಯಾಗಿ ಒಳಭಾಗಕ್ಕೆ ತೂರುತ್ತೆ. ನೋಡಿ ಇವಾಗ ಈ ನಾಟ್ ಒಳಭಾಗಕ್ಕೆ ತೂರಿಸ್ಕೊಂಡ್ಮೇಲೆ ಇಲ್ಲಿಂದ ನಾವು ಹೀಗೆ ತಗೋಬಾರ್ದು. ನೋಡಿ ಇಲ್ಲಿದೆಯಲ್ವ, ಇದ್ರ ಒಳಭಾಗಕ್ಕೆ ನಾವು ತೂರಿಸ್ಕೋಬೇಕಾಗತ್ತೆ. ಇದ್ರ ಕೆಳಭಾಗದಿಂದ ನೋಡಿ ನೆಕ್ಸ್ಟ್ ನಾಟ್ ಒಳಭಾಗಕ್ಕೆ ನಾವು ಇದು ತೂರಿಸ್ಕೋಬೇಕು. ನೋಡಿ ಈ ರೀತಿ, ಆವಾಗ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಹೀಗೆ ನೋಡಿ ಇವಾಗ ಇದು ಕೂಡ ಅಷ್ಟೇ 6 ನಾಟ್ ಒಳಭಾಗಕ್ಕೆ ನಾನು ವೈರ್ನ ತೋರಿಸ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಈ 2 ಲೈನ್ ನಾನೇನು ತೋರಿಸ್ಕೊಟ್ಟೆ, ನಾನಿಲ್ಲಿ 18 ವೈರ್ನ ನಾವೇನು ರೆಡ್ ಕಲರ್ ವೈರ್ನ 18 ವೈರ್ ಜಾಯಿನ್ ಮಾಡ್ಕೊಂಡಿದ್ದೀವಿ, ಅಷ್ಟು ವೈರನ್ನು ನಾವು ಇದೇ ರೀತಿ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿದ್ರಲ್ಲ, ಇವಾಗ ರೆಡ್ ಕಲರ್ ವೈರ್ಗಳು ಎಷ್ಟಿದೆ, ನಾನು ಅಷ್ಟು ವೈರ್ಗಳನ್ನು ರೆಡ್ ಕಲರ್ ಮಾತ್ರ ಅಷ್ಟು ವೈರ್ಗಳನ್ನು ನಾನು ಈ ರೀತಿ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ಗಳನ್ನ ಕಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ನ ನಾವು ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಎಲ್ಲ ರೆಡ್ ಕಲರ್ ವೈರ್ನು ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ. ಇವಾಗ ನೆಕ್ಸ್ಟ್ ಲೈನ್ನ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ನ ಕಟ್ ಮಾಡಬಾರ್ದು. ನೋಡಿ ರನ್ನಿಂಗ್ ವೈರು ಮೇಲ್ಭಾಗಕ್ಕೆ ತೊಗೋಬೇಕು. ಮೇಲ್ಭಾಗಕ್ಕೆ ತೊಗೊಂಡು ನಾವು ಮತ್ತೆ ಇಲ್ಲಿಂದ ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಹೀಗೆ ಲೈನ್ ಸ್ಟಾರ್ಟ್ ಮಾಡಿಕೊಂಡು ನಾವು ನಾರ್ಮಲಾಗಿ ನಾಟ್ ಹಾಕ್ಕೊತಾ ಬರಬೇಕು. ಇಲ್ಲಿ ರೆಡ್ ಕಲರ್ ವೈರ್ ಬರೋದಿಲ್ಲ ಇಲ್ಲಿಂದ. ಸೊ ಈ ಲೈನಿಂದ ರೆಡ್ ಕಲರ್ ವೈರ್ ಬರೋದಿಲ್ಲ, ನಮಗೆ ಬರೀ ಯೆಲ್ಲೋ ಕಲರ್ ವೈರ್ ಮಾತ್ರ ನಾಟ್ ಬರುತ್ತೆ. ನೋಡಿ ಇವಾಗ ಇಲ್ಲಿ ರೆಡ್ ಕಲರ್ ವೈರ್ ಸ್ಟಾಪ್ ಆಗಿದೆ ಅಲ್ವಾ, ಇಲ್ಲಿಂದ ನಾವು ಇಲ್ಲಿಗೆ ನಾಟ್ ಹಾಕೋಬೇಕು. ಇವಾಗ ತುಂಬ ಗ್ಯಾಪ್ ಬರುತ್ತೆ ಇದು ಒಂದು ನಾಟು.
ಸೊ ಅದಕ್ಕೆ ನೀವೇನು ಮಾಡಬೇಕು, ಈ ರೀತಿ ಹತ್ತಿರಕ್ಕೆ ನೋಡಿ, ಈ ರೀತಿ ಪೂರ್ತಿ ಹತ್ತಿರಕ್ಕೆ ಎಳ್ಕೊಂಡು ವೈರ್ನ ನೋಡಿ ಹೀಗೆ ಜಾಯಿನ್ ಮಾಡಿಕೊಂಡು ಟೈಟಾಗಿ ನಾಟ್ ಹಾಕ್ಕೋಬೇಕು. ನೋಡಿ ಈ ರೀತಿ ವೈರು ನಮಗೆ ಗ್ಯಾಪ್ ಬರಬಾರ್ದು. ನೋಡಿ ಹೀಗೆ ಬರಬೇಕು ಕರೆಕ್ಟಾಗಿ. ಇದು ಒಂದು ಲೈನ್ ಮಾತ್ರ, ನಿಮಗೆ ನೆಕ್ಸ್ಟ್ ಲೈನಿಂದ ನಾರ್ಮಲಾಗಿ ಬರುತ್ತೆ. ಇದು ಒಂದು ಲೈನ್ ಮಾತ್ರ ನೀವು ಸ್ವಲ್ಪ ಟೈಟಾಗಿ ಎಳ್ಕೊಂಡು ವೈರ್ನ ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ಇಲ್ಲಿ ಅಷ್ಟೇ ನೋಡಿ, ಇದನ್ನು ಹೀಗೆ ಹತ್ರಕ್ಕೆ ಎಳ್ಕೊಂಡು ನೀವು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ ಫುಲ್ಲು ಟೈಟಾಗಿ ಎಳ್ಕೋಬೇಕು. ನೋಡಿ ವೈರು ನಮಗೆ ಗ್ಯಾಪ್ ಬರಬಾರ್ದು, ಆ ರೀತಿ ನೀವು ಹಾಕ್ಕೋಬೇಕಾಗತ್ತೆ. ನೋಡಿ ಮತ್ತೆ ಒಂದು ಸತಿ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ನಮಗೆ ವೈರ್ ಜಾಸ್ತಿ ಗ್ಯಾಪ್ ಬರಬಾರ್ದು. ಈ ರೀತಿ ನಾವು ಎಳ್ಕೊಂಡು ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇದು ಒಂದು ಲೈನು ನೀವು ಫುಲ್ ಟೈಟಾಗಿ ಎಳ್ಕೊಂಡು ಹಾಕ್ಕೊಂಡ್ರೆ ನೆಕ್ಸ್ಟ್ ಲೈನಿಂದ ನಾರ್ಮಲಾಗಿ ನಮಗೆ ನಾಟ್ಸ್ ಬಂದುಬಿಡುತ್ತೆ. ನೋಡಿ ಈ ರೀತಿ. ಈ ರೆಡ್ ಕಲರ್ ವೈರ್ ನಾವೆಲ್ಲಲ್ಲಿ ಸ್ಟಾಪ್ ಮಾಡಿದ್ದೀವಲ್ವ, ಅಲ್ಲಿ ಮಾತ್ರ ನೀವು ವೈರ್ನ ಟೈಟಾಗಿ ಎಳ್ಕೊಂಡು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ ಇಟ್ಕೊಂಡು ನೀವು ನಾಟ್ ಹಾಕ್ಕೋಬೇಕಾಗತ್ತೆ. ಈ ರೀತಿ. ಇವಾಗ ನೋಡಿದ್ರಲ್ಲ ಇದನ್ನು ಯಾವ ರೀತಿ ಹಾಕ್ಕೊಳ್ಳೋದಂತ. ಈ ಲೈನ್ ಫುಲ್ ಫಿನಿಶ್ ಮಾಡಿಕೊಂಡು ನಾನು ನೆಕ್ಸ್ಟ್ ಲೈನ್ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಇದೊಂದು ಲೈನ್ ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೋಡಿ ಮತ್ತೆ ಇಲ್ಲಿ ನಾನು ನೆಕ್ಸ್ಟ್ ಲ್ಯಾಡರ್ ನಾಟ್ ಹಾಕ್ಕೊಂಡಿದ್ದೀನಲ್ಲ, ಅದರ ನೆಕ್ಸ್ಟ್ ನಾಟಿಂದ ಮತ್ತೆ ಲೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಲೈನ್ ಆದಮೇಲೆ ನಮಗೆ ಇನ್ನೂ 2 ಲೈನ್ನ ನಾವು ಹಾಕ್ಕೋಬೇಕಾಗತ್ತೆ ಯೆಲ್ಲೋ ಕಲರ್ ರನ್ನಿಂಗ್ ವೇರ್ ತೊಗೊಂಡು. ನೋಡಿ ಹೀಗೆ. ಇವಾಗ ನೋಡಿ ನಮಗೆ ವೈರ್ ಅಷ್ಟೊಂದು ಗ್ಯಾಪ್ ಬರೋದಿಲ್ಲ, ಸ್ವಲ್ಪ ಬರುತ್ತೆ ಗ್ಯಾಪು, ಇಷ್ಟು ಗ್ಯಾಪ್ ಬರುತ್ತೆ. ಸೊ ಇವಾಗ ಯೆಲ್ಲೋ ಕಲರ್ ರನ್ನಿಂಗ್ ವೇರ್ ತೊಗೊಂಡು ನಾನು ಇನ್ನೂ 2 ಲೈನ್ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕಂದ್ರೆ ತೋರಿಸ್ಕೊಡ್ತೀನಿ. ನೋಡಿ ನಾನಿವಾಗ ಇಲ್ಲಿ 3 ಲೈನು ಯೆಲ್ಲೋ ಕಲರ್ ರನ್ನಿಂಗ್ ವೇರ್ ತೊಗೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 ಈ ಲೈನ್ ಬಿಟ್ಟು 1 2 3 ಲೈನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಲೈನ್ ನೋಡಿ ಲಾಸ್ಟಲ್ಲಿ ಲ್ಯಾಡರ್ ನಾಟ್ ಹಾಕ್ಕೊಂಡು ನಾನು ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಲೈನ್ ಫಿನಿಶ್ ಮಾಡ್ಕೊಂಡಿದ್ದೀನಿ. ಇವಾಗ ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ನ ಒಂದಿಷ್ಟುದ್ದ ವೈರ್ನ ಬಿಟ್ಟು ನಾವು ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ರೀತಿ ಕಾಣಿಸುತ್ತೆ ನಮಗೆ. ನೋಡಿ ಈ ರೀತಿ ಬಂದಿದೆ. ಪೂರ್ತಿ ಪಂಪ್ಕಿನ್ ಶೇಪಲ್ಲಿ ನಮಗೆ ಬ್ಯಾಸ್ಕೆಟ್ ಬಂದಿದೆ. ಸೊ ಈಗ ಮೇಲ್ಭಾಗದಲ್ಲಿ ಇನ್ನೂ 3 ಲೈನ್ನ ನಾವು ಹಾಕ್ಕೋಬೇಕಾಗತ್ತೆ. ನೋಡಿ ಈ ಲೈನಿಗೆ ನನಗೆ ಲ್ಯಾಡರ್ ನಾಟು ಎಂಡ್ ಆಗಿದೆ. ಸೊ ನೋಡಿ ಇವಾಗ ರೆಡ್ ಕಲರು ರನ್ನಿಂಗ್ ವೈರ್ನ ತೊಗೊತಾ ಇದ್ದೀನಿ. ನೋಡಿ ರೆಡ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು ಒಂದಿಷ್ಟುದ್ದ ವೈರ್ನ ಬಿಟ್ಟು ನಾನು ಇಲ್ಲಿ ಮಡಚ್ಕೋತಾ ಇದ್ದೀನಿ. ನೋಡಿ ರೆಡ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು ಒಂದಿಷ್ಟುದ್ದ ವೈರ್ನ ನಾನು ಇಲ್ಲಿ ಮಡಚ್ಕೊಂಡಿದ್ದೀನಿ. ಇಷ್ಟುದ್ದ ವೈರ್ ಮಡ್ಚ್ಕೊಂಡಿರೋದು ಎಡಭಾಗದಲ್ಲಿ ಬರಬೇಕು, ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ಬರಬೇಕು, ಈ ರೀತಿ ಇಟ್ಕೋಬೇಕು. ನೋಡಿ ಈ ಲೈನಲ್ಲಿ ನನಗೆ ಇಲ್ಲಿ ಈ ನಾಟಿಗೆ ಲ್ಯಾಡರ್ ನಾಟ್ ಬಂದಿದೆ. ಸೊ ಅದ್ರ ಪಕ್ಕದ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾನಿಲ್ಲಿ ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿ ಇಲ್ಲಿಗೆ ಜಾಯಿನ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ. ಇವಾಗ ರೆಡ್ ಕಲರ್ ರನ್ನಿಂಗ್ ವೈರ್ ಇಟ್ಕೊಂಡು ನಾನು 3 ಲೈನು ಎತ್ತರನ ಹಾಕೋತಾ ಇದ್ದೀನಿ. ಸೊ ಇವಾಗ ಯೆಲ್ಲೋ ಕಲರ್ ರನ್ನಿಂಗ್ ವೈರ್ ತೊಗೊಂಡು 3 ಲೈನ್ ನಾನು ಯಾವ ರೀತಿ ಹಾಕ್ಕೊಂಡಿದ್ದೆ ಅದೇ ರೀತಿ ರೆಡ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು ಮೇಲ್ಭಾಗದಲ್ಲಿ 3 ಲೈನ್ ಹಾಕೋತೀನಿ. ಇವಾಗ ಇದೇ ರೀತಿ ನಾವು ಹಾಕೋಬೇಕು. ಇಲ್ಲಿ ಯಾವ ರೀತಿ ಹಾಕ್ಕೊಂಡು ಇದೇ ರೀತಿ 3 ಲೈನ್ ಹಾಕ್ಕೊಂಡು ನಾನು ನೆಕ್ಸ್ಟ್ ಫಿನಿಶಿಂಗ್ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ.
ಇವಾಗ ನೋಡಿ ನಾನು ಇಲ್ಲಿ 2 ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನು 3 ಲೈನ್ ಹಾಕ್ಕೋತೀನಿ ಅಂತ ಹೇಳಿದ್ದೆ ಫ್ರೆಂಡ್ಸ್. ವೈರ್ ನೋಡಿ ನನಗೆ ಇಲ್ಲಿ ಸ್ವಲ್ಪ ಇಷ್ಟಿಷ್ಟೇ ವೈರ್ಸ್ ಬಂದಿದೆ. ಸೊ ಇದು ಒಳಭಾಗದಲ್ಲಿ ನಾವು ವೈರ್ನ ತೂರಿಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಹಾಗಾಗಿ ನಾನು 2 ಲೈನ್ಗೆ ಸ್ಟಾಪ್ ಮಾಡ್ಕೋತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ವೈರ್ ಸ್ವಲ್ಪ ಉದ್ದ ಲೆಂತಲ್ಲಿ ಮಿಕ್ಕಿದ್ರೆ ನೀವು 3 ಲೈನ್ ಹಾಕ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ವೈರ್ ನನಗೆ ಶಾರ್ಟೇಜ್ ಇದೆ, ಹಾಗಾಗಿ ನಾನು 2 ಲೈನ್ಗೆ ಫಿನಿಶ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಇದು ರನ್ನಿಂಗ್ ವೈರು. ಈ ರನ್ನಿಂಗ್ ವೈರ್ನ ನಾನು ಒಂದಿಷ್ಟುದ್ದ ವೈರ್ನ ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ. ಇವಾಗ ನಮಗಿದು ಫಿನಿಶ್ ಆಗಿದೆ. ಈಗ ಇದನ್ನು ನಾವು ಈ ವೈರ್ ಇದೆಯಲ್ಲ, ಈ ವೈರ್ಗಳನ್ನ ಒಳಭಾಗಕ್ಕೆ ತೂರಿಸ್ಕೊಂಡು ಫಿನಿಶ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಈ ವೈರ್ ಇದೆಯಲ್ಲ, ಇದನ್ನು ಮೊದಲನೇ ಲೈನ್ ಬಿಟ್ಟು ಅಂದರೆ ಮೊದಲನೇ ನಾಟ್ ಬಿಟ್ಟು 2ನೇ ನಾಟ್ ಒಳಭಾಗಕ್ಕೆ ನಾವು ಈ ವೈರ್ನ ತೂರಿಸ್ಕೋಬೇಕಾಗತ್ತೆ ನೋಡಿ ಹೀಗೆ. ಇಲ್ಲಿಂದ ನಿಮ್ಗೆ ಎಷ್ಟು ಲೆಂತಲ್ಲಿ ವೈರ್ ಬರುತ್ತೆ ಅಷ್ಟು ಲೆಂತಲ್ಲೂ ನೀವು ಈ ವೈರ್ನ ತೂರಿಸ್ಕೋಬೇಕಾಗತ್ತೆ. ಸೊ ನಾನು 3 ಲೈನ್ ಹಾಕ್ಕೊಂಡ್ರೆ ನನಗೆ ಇಲ್ಲಿ ಒಳಭಾಗದಲ್ಲಿ ವೈರ್ ತೂರಿಸ್ಕೊಳ್ಳೋದಕ್ಕೆ ಸಾಲದ ಬರುತ್ತೆ ಅಂಥೇಳಿ ನಾನು 2 ಲೈನ್ಗೆ ಸ್ಟಾಪ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಾವು ಎಲ್ಲ ವೈರ್ಗಳನ್ನೂ ಒಳಭಾಗಕ್ಕೆ ತೂರಿಸ್ಕೋಬೇಕಾಗತ್ತೆ. ಈ ರೀತಿ ಒಳಭಾಗಕ್ಕೆ ತೂರಿಸ್ಕೊಂಡು ನಾವು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾನು ತೂರಿಸ್ಕೊಂಡಿದ್ದೀನಿ ನೋಡಿ. ನನಗಿಲ್ಲಿ ಒಂದು 4 ನಾಟಿಗೆ ಒಳಭಾಗಕ್ಕೆ ವೈರ್ ತೂರಿದೆ. ರನ್ನಿಂಗ್ ವೈರ್ ಕೂಡ ಅಷ್ಟೇ. ರನ್ನಿಂಗ್ ವೈರ್ನ ನಾವು ಇಲ್ಲಿ ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನೋಡಿದ್ರಲ್ಲ, ಇದೇ ರೀತಿ ನಾನು ಇಲ್ಲಿರೋ ಎಲ್ಲ ವೈರ್ಗಳನ್ನೂ ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಸೊ ನೋಡಿ ನಾನಿಲ್ಲಿ ವೈರ್ಗಳನ್ನೆಲ್ಲ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನಮಗೆಲ್ಲೂ ತರಚೋದಿಲ್ಲ, ಆ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಒಳಭಾಗದಲ್ಲಿ ಈ ರೀತಿ ಬರುತ್ತೆ, ನೋಡಿ ಹೊರಭಾಗದಲ್ಲಿ ಈ ರೀತಿ ಬರುತ್ತೆ. ಪೂರ್ತಿ ನಮಗೆ ಪಂಪ್ಕಿನ್ ಶೇಪಲ್ಲಿ ಬಂದಿದೆ ಬ್ಯಾಸ್ಕೆಟ್. ಇದು ತಳ ನೋಡಿ ಈ ರೀತಿ ತಳ ಬಂದಿದೆ. ಸೊ ದೇವಸ್ಥಾನಕ್ಕೆಲ್ಲ ಪೂಜೆ ಬುಟ್ಟಿಯಾಗಿ ತೊಗೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಸೊ ನೋಡಿ ಸ್ಟಾರ್ಟಿಂಗಲ್ಲಿ ನಾವು ರನ್ನಿಂಗ್ ವೈರ್ ಜಾಯಿನ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಕೂಡ ನಾನಿಲ್ಲಿ ಒಳಭಾಗದಲ್ಲಿ ವೈರ್ನ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಾವು ಲ್ಯಾಡರ್ ನಾಟ್ ಹಾಕಿರೋದ್ರಿಂದ ನಮಗೆ ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ನೀವು ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ, ಈ ರೀತಿ ಬರುತ್ತೆ ನಾವು ಲ್ಯಾಡರ್ ನಾಟ್ ಹಾಕ್ಕೊಂಡಿರೋದ್ರಿಂದ. ನೋಡಿ ಇವಾಗಿದು ಫಿನಿಶ್ ಆಗಿದೆ. ಇದಕ್ಕೆ ನಾನು ಹ್ಯಾಂಡಲ್ ಹಾಕ್ಕೋಬೇಕು. ಈ ವಿಡಿಯೋದಲ್ಲಿ ನಾನು ಹ್ಯಾಂಡಲ್ನ ಹಾಕ್ಕೊಳ್ಳೋದು ತೋರಿಸ್ತಾ ಇಲ್ಲ ಫ್ರೆಂಡ್ಸ್. ಇದಕ್ಕೆ ನಾನು 4 ವೈರ್ ಹ್ಯಾಂಡಲ್ನ ಹಾಕ್ಕೋತಾ ಇದ್ದೀನಿ. 4 ವೈರ್ ಹ್ಯಾಂಡಲ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ನೋಡಿ ಇವಾಗ ನಾನು ಈ ಸೈಡು ಮತ್ತು ಈ ಸೈಡು ಹ್ಯಾಂಡಲ್ನ ಹಾಕ್ಕೋತೀನಿ. ಇದಕ್ಕೆ 2 ಹ್ಯಾಂಡಲ್ ಬರೋ ರೀತಿ ನಾನು ಹಾಕ್ಕೋತೀನಿ. ಪಂಪ್ಕಿನ್ ಬ್ಯಾಸ್ಕೆಟ್ ನೋಡಿ ಈ ರೀತಿ ಬಂದಿದೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನು ಅಷ್ಟೇ, ರೆಡ್ಡು ಮತ್ತು ಯೆಲ್ಲೋ ಕಲರಲ್ಲಿ ಹಾಕ್ಕೊಂಡಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅಟ್ರಾಕ್ಟಿವ್ ಆಗಿದೆ. ನಾವು ದೇವಸ್ಥಾನಕ್ಕೆ ಪೂಜೆ ಬುಟ್ಟಿಯಾಗೂ ತೊಗೊಂಡು ಹೋಗ್ಬೋದು, ಸ್ವಲ್ಪ ಥಿಂಗ್ಸ್ನು ಇಟ್ಕೊಂಡು ಹೋಗ್ಬೋದು. ಆ ಮೆಷರ್ಮೆಂಟಲ್ಲಿ ಬಂದಿದೆ ಇದು. ಸೊ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ತೋರಿಸಿದ್ದೀನಿ ಹ್ಯಾಂಡಲ್ ಹಾಕಿದ್ಮೇಲೆ ಬ್ಯಾಗ್ ಯಾವ ರೀತಿ ಕಾಣುತ್ತೆ ಅಂತ. ಸೊ ಇವಾಗ ನಾನು ಇಲ್ಲಿ ಹ್ಯಾಂಡಲ್ನ ತೋರಿಸ್ಕೊಡ್ತಾ ಇಲ್ಲ. ಇದಕ್ಕೆ 4 ವೈರ್ ಹ್ಯಾಂಡಲ್ನ ಹಾಕ್ಕೋತಾ ಇದ್ದೀನಿ ನಾನು. ಈ ಸೈಡು ಮತ್ತು ಈ ಸೈಡು 2 ಹ್ಯಾಂಡಲ್ ಬರೋ ರೀತಿ ಹಾಕ್ಕೋತಾ ಇದ್ದೀನಿ. 4 ವೈರ್ ಹ್ಯಾಂಡಲ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ನಾನು 2-3 ರೀತಿ ಹ್ಯಾಂಡಲ್ನ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾವ ರೀತಿ ಹ್ಯಾಂಡಲ್ ಬೇಕೋ ಅದೇ ರೀತಿ ನೀವು ಹಾಕ್ಕೋಬೋದು. 4 ವೈರ್ ಹ್ಯಾಂಡಲ್ನ ಯೂಸ್ ಮಾಡಬೇಕಂತ ಏನಿಲ್ಲ. ಸೊ ಇಲ್ಲಿವರೆಗೂ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಪ್ಲಾಸ್ಟಿಕ್ ವೈರ್ನ ಬಳಸ್ಕೊಂಡು ಪಂಪ್ಕಿನ್ ಶೇಪ್ದು ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂತ ನೋಡೋದಿಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.